ಸ್ನೇಹಿತರೆ, ನಾನು ರಂಗಭೂಮಿ, ಸಿನಿಮಾ ರಂಗ ಹಾಗೂ ಟಿವಿ ಕ್ಷೇತ್ರದಲ್ಲಿ ಅಭಿನಯಿಸಿ ಅಲ್ಪ ಸಂತೃಪ್ತಿ ಪಡೆದಿರೋ HMT ಗೋವಿಂದರಾಜ್, ಡೈನಾಮಿಕ್ ಸ್ಟಾರ್ ದೇವರಾಜು. ಈಗ ಅವರ ಮಗ ಪ್ರಜ್ವಲ್ ಕೂಡ ಹೀರೋ ಆಗಿದ್ದಾರೆ. ಪ್ರಣಮ್ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಮಗ, ಆತನು ಕೂಡ ಹೀರೋ ಆಗಿ ಅಭಿನಯಿಸ್ತಿದ್ದಾರೆ. ಆ ಎರಡನೇ ಮಗನ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇನ್ನು ಪ್ರಜ್ವಲ್ ಈಗಾಗಲೇ 27-28 ಸಿನಿಮಾಗಳಲ್ಲಿ ಹೀರೋ ಆಗಿ ಆತನು ಜನಗಳಲ್ಲಿ ಮೆಚ್ಚುಗೆ ಗಳಿಸುವಂತ ನಟ ಆಗಿದ್ದಾರೆ. ಈ ವರ್ಷ ಆತನಿಗೆ ಬೆಸ್ಟ್ ಆಕ್ಟರ್ ಆಗಿ ಅವಾರ್ಡ್ ಸಹ, ಸ್ಟೇಟ್ ಅವಾರ್ಡ್ ಸಹ ಬಂದಿದೆ ಪ್ರಜ್ವಲ್ ಅವರಿಗೆ. ಇನ್ನು ದೇವರಾಜ್ ಅವರು ತೆಲುಗುನಲ್ಲಿ ಹೆಸರು ಮಾಡಿ ತೆಲುಗುನಲ್ಲೂ ಕೂಡ ಅವಾರ್ಡ್ ತಗೊಂಡ್ರು. ಕರ್ನಾಟಕದಲ್ಲೂ ರಾಜ್ಯ ಪ್ರಶಸ್ತಿ, ಎಲ್ಲಾ ತರದ ಪ್ರಶಸ್ತಿಗಳು ಬಂದಿದೆ. ಇಂತಹ ಒಬ್ಬ ನಟ ಪ್ರಾರಂಭದ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ HMT ವಾಚ್ ಫ್ಯಾಕ್ಟರಿನಲ್ಲಿ 10 ವರ್ಷಗಳಿದ್ರು. ಪ್ರಾರಂಭದ ದಿನಗಳಲ್ಲಿ ನಮ್ಮ ಜೊತೆಯಲ್ಲಿದ್ರು. ಆ ಸ್ನೇಹ ಇತ್ತು. ಏನೋ ಅದೃಷ್ಟವೋ ಏನೋ, ಆಗ ಮೊದಲನೇ ಬಾರಿಗೆ ಬಣ್ಣ ಹಚ್ಚಿ ನಮ್ಮ HMT ಗಡಿಯಾರ ಕಾರ್ಖಾನೆ ಲಲಿತ ಕಲಾ ಸಂಘದ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ನಾಟಕದಲ್ಲಿ ಅಭಿನಯಿಸಿದ್ರು. ಆ ಒಂದು ಅವಕಾಶ, ಬಣ್ಣ ಹಚ್ಚಲಿಕ್ಕೆ ನಾನೊಂದು ಏನೋ ಅವಕಾಶ ಮಾಡಿಕೊಟ್ಟೆ. ಆದ್ರೆ ಆ ಸ್ನೇಹ ಇವತ್ತಿಗೂ ಆಯಪ್ಪ ತೆಲುಗುನಲ್ಲಿ, ಕನ್ನಡದಲ್ಲಿ ಖಳನಟನಾಗಿ, ಹೀರೋ ಆಗಿ ಹೆಸರು ಮಾಡಿ, ಇವತ್ತು ಇಬ್ಬರು ಮಕ್ಕಳು ಸಿನಿಮಾ ನಟರು ಅಂತೇಳಿ ಹೆಸರು ಗಳಿಸಿ ಪ್ರಬುದ್ಧಮಾನವಾಗಿ ಬೆಳೆದಿದ್ರು ಸಹ, ನಾನು ಪ್ರಾರಂಭದ ದಿನದ ಒಬ್ಬ ಸ್ನೇಹಿತ, ನಾನೇನೋ ಅಲ್ಪ ಸ್ವಲ್ಪ ಹೇಳಿದ್ದೀನಿ ಅನ್ನೋ ಒಂದು ನನಗೆ ಗುರುಸ್ಥಾನ ಕೊಟ್ಟು ಇವತ್ತಿಗೂ ನಮ್ಮ ಜೊತೆಯಲ್ಲಿ ಯಾವುದೇ ವಿಧವಾದ ಭೇದ ಭಾವ ಇಲ್ಲದೆ ನಮ್ಮ ಮನೆಗೂ ಬರ್ತಾರೆ, ಮಾತಾಡ್ತಾರೆ. ಮಕ್ಕಳು ಮರಿ ಎಲ್ಲರೂ ಕೂಡ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ಒಂದು ದೊಡ್ಡ ಗುಣಕ್ಕೆ ನಾನು ಎಷ್ಟು ಬೆಲೆ ಕೊಟ್ಟರು ಸಾಲದು. ಯಾಕೆಂದ್ರೆ ಇವತ್ತು ಎಲ್ರಿಗೂ ಗೊತ್ತಿದೆ, ಸಿನಿಮಾ ನಟ ಮೇಲ್ಮಟ್ಟಕ್ಕೆ ಹೋದ ತಕ್ಷಣ ಪ್ರಾರಂಭದ ದಿನಗಳನ್ನ ಮರೆಯುವಂತ ಸನ್ನಿವೇಶ ನಾವು ಕಣ್ಣಾರೆ ಕಂಡಿದ್ದೀವಿ, ಕೇಳಿದ್ದೀವಿ, ನೋಡಿದ್ದೀವಿ. ಆದ್ರೆ ಇದಕ್ಕೆ ತದ್ವಿರುದ್ಧವಾದ ವ್ಯಕ್ತಿತ್ವ ನಮ್ಮ ದೇವರಾಜ್ ಅವರದು. ಆ ದೊಡ್ಡ ಗುಣಕ್ಕೆ ನಾನು ಇಲ್ಲಿಂದ ಒಂದು ನಮಸ್ಕಾರ ಹಾಕ್ತೇನೆ. ಪರಮಾತ್ಮ ಅವರಿಗೆ ಆರೋಗ್ಯ ಕೊಟ್ಟು ಅವರ ಮಕ್ಕಳು ಇನ್ನೂ ಹೆಚ್ಚು ಪ್ರಬುದ್ಧಮಾನವಾಗಿ ಬೆಳೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಹಿರಿಯ ರಂಗಕರ್ಮಿ, ಚಲನಚಿತ್ರ ನಟ, ಧಾರಾವಾಹಿಯಲ್ಲಿ ನಟಿಸಿದ ಹಿರಿಯ ಕಲಾವಿದರಾದ HMT ಗೋವಿಂದರಾಜ್ ಅವ್ರನ್ನ ಸಂದರ್ಶನ ಮಾಡೋಣ. ಬನ್ನಿ, ಅವ್ರ ಬಾಯಿಲಿಂದನೇ ಅವರ ಅನುಭವಗಳನ್ನ ಕೇಳೋಣ. ಕನ್ನಡ ಬೈರಾಮೂರ್ತಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಸಾಮಾನ್ಯ ಕಲಾವಿದರಲ್ಲಿ ನಾನು ಒಬ್ಬ. HMT ಅನ್ನೋ ಪದ ಯಾಕೆ ಬಂತು ಅಂದ್ರೆ, ನಾನು HMT ವಾಚ್ ಫ್ಯಾಕ್ಟರಿನಲ್ಲಿ ಸುಮಾರು 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2000ರಲ್ಲಿ ಸ್ವಯಂ ನಿವೃತ್ತಿ ಪಡೆದೆ. ಹಾಗಾಗಿ ನನ್ನ ಹೆಸರಿನ ಪಕ್ಕ HMT ಅನ್ನೋದು ಸೇರಿತು. ಆದಮೇಲೆ ನಾನು ಹುಟ್ಟಿ ಬೆಳೆದದ್ದು ಇಲ್ಲಿ ಬ್ಯಾಂಗ್ಳೂರು ಡಿಸ್ಟಿಕ್, ಹೊಸಕೋಟೆ ತಾಲೂಕು, ಹೋಬಳಾಪುರ ಅನ್ನೋ ಒಂದು ಸಣ್ಣ ಹಳ್ಳಿನಲ್ಲಿ. ಅಲ್ಲಿ ಹುಟ್ಟಿ ಬೆಳೆದ ಮೇಲೆ ಅಲ್ಲಿಂದ ಸುಮಾರು ಒಂದು 4 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹಳ್ಳಿನಲ್ಲಿ ಪ್ರಾಥಮಿಕ ವಿದ್ಯಾಶಾಲೆ ಆಯಿತು. ಮತ್ತೆ ಅಲ್ಲಿಂದ ಪ್ರೌಢಶಾಲೆಯನ್ನ ಮಾಲೂರು, ಕೋಲಾರ ಡಿಸ್ಟಿಕ್ ಅಲ್ಲಿ ನಾನು ಮುಗಿಸಿದೆ. ಕಾರಣ ಇಷ್ಟೇ, ಇದು ಸುಮಾರು 1961ರಿಂದ 63 ಆ ಕಾಲದಲ್ಲಿ ನಾವು ಉಳ್ಕೊಂಡಿದ್ದಂತ ಹಳ್ಳಿ ಪಕ್ಕದಲ್ಲಿ ಯಾವುದೇ ಒಂದು ಪ್ರೌಢಶಾಲೆ ಇತ್ತಿಲ್ಲ. ಹಾಗಾಗಿ ನಾವು ಅಲ್ಲಿಂದ ಮಾಲೂರು ಅನ್ನೋ ಒಂದು ತಾಲೂಕ್, ಕೋಲಾರ ಡಿಸ್ಟಿಕ್, ಅಲ್ಲಿ ಮುನ್ಸಿಪಾಲ್ ಹೈಸ್ಕೂಲ್ನಲ್ಲಿ ಓದಿದ್ದಾಯ್ತು. ಅಲ್ಲಿಂದ ಮುಗಿಸ್ಕೊಂಡು ಬಂದ ಮೇಲೆ ಅದೃಷ್ಟವಶಾತ್ ನನಗೆ HMT ವಾಚ್ ಫ್ಯಾಕ್ಟರಿನಲ್ಲಿ ದೇವರ ಕೃಪೆಯಿಂದ ಕೆಲಸ ಸಿಕ್ತು. ಅಲ್ಲಿ ಸೇರ್ಕೊಂಡೆ. ಅಲ್ಲಿ ಸೇರಿದ್ದಾದ ಮೇಲೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಹುಚ್ಚು ನನ್ನಲ್ಲಿತ್ತು. ಹಾಗಾಗಿ 2 ವರ್ಷದ ಟೆಕ್ನಿಕಲ್ ಕೋರ್ಸ್ ಅನ್ನ ವರ ವಿದ್ಯಾರ್ಥಿಯಾಗಿ ಮುಗಿಸಿದೆ. ಅದಾದ ಮೇಲೆ ಸಂಜೆ ಕಾಲೇಜ್ಗೆ ಹೋಗಿ ಇಂಜಿನಿಯರಿಂಗ್ ಡಿಪ್ಲೊಮಾ ಮೆಕ್ಯಾನಿಕಲ್ ಅದನ್ನು ಮುಗಿಸಿದೆ. ಹಾಗಾಗಿ ಅದೇ ಫ್ಯಾಕ್ಟರಿನಲ್ಲಿ ಕೆಲಸ ಮುಂದುವರೆತು. ಇದ್ರ ಜೊತೆಯಲ್ಲಿ ನನಗೆ ಈ ಸ್ವಲ್ಪ ನಾಟಕದ ಹುಚ್ಚಿತ್ತು. ಇದು ನಾಟಕ ನಾನು ಈ ಸ್ಕೂಲು ಕಾಲೇಜ್ ದಿನಗಳಲ್ಲೇ ಒಂದು ಸ್ವಲ್ಪ ಹವ್ಯಾಸ ಬೆಳೆಸ್ಕೊಂಡಿದ್ದೆ. ಈ ಹವ್ಯಾಸ ಹೇಗ್ ಬಂತು ಅನ್ನೋದಕ್ಕೆ ಒಂದು ಸಣ್ಣ ಹಿನ್ನೆಲೆ. ನಮ್ಮ ತಂದೆ ಬಯಲಾಟದ ತಬಲಿಸ್ಟ್, ಹಾಗೂ ನಮ್ಮ ಚಿಕ್ಕಪ್ಪ ಅವರು ಈ ಬಯಲ ನಾಟಕಗಳ ಮೇಷ್ಟ್ರು. ಹಾಗಾಗಿ ಅವರು ಒಂದು ಈ ಬಯಲಾಟ ಮಾಡುವಂಥದ್ದು ಅಭ್ಯಾಸ ಮಾಡುವಂಥ ಸಮಯದಲ್ಲಿ ನಾನು ಅಲ್ಲಿ ಹೋಗಿ ಕುಳಿತುಕೊಂಡಿದ್ದೆ. ಹಾಗಾಗಿ ನನ್ನಲ್ಲಿ ಎಲ್ಲೋ ಒಂದು ಕಡೆ ಆ ಹುಚ್ಚು ಬೆಳತ್ತು. ಇದು ಈ ಸ್ಕೂಲ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಮೇಷ್ಟ್ರುಗಳು ನಾನು ಮಾತಾಡೋ ಶೈಲಿನ ನೋಡಿ ನಿನ್ನಲ್ಲಿ ನಾಟಕ ಮಾಡಿಸ್ಬೋದು ಅಂತ ಹೇಳಿ ಅಲ್ಲಿಂದ ನನ್ನ ಈ ನಾಟಕದ ಹವ್ಯಾಸ, ನಾಟಕದ ಪ್ರಾರಂಭದ ದಿನಗಳು ಶುರುವಾಯಿತು. ತಮ್ಮ ರಂಗಪಯಣ ಅಂದ್ರೆ ಬಾಲ್ಯದಲ್ಲೇ ಶುರುವಾಯ್ತಾ ಸರ್? ಹೌದು, ರಂಗಪಯಣ ನನಗೆ ಬಾಲ್ಯ ಅಂತಂದ್ರೆ ನಾನು ಈ ಪ್ರೌಢಶಾಲೆ, ಮಾಧ್ಯಮಿಕ ಶಾಲೆ
ಅಲ್ಲಿರ್ಬೇಕಾದ್ರೇನೆ ಈ ವಾರ್ಷಿಕೋತ್ಸವ ಅನ್ನೋದು ಕಾರ್ಯಕ್ರಮಗಳು ನಡೀತಿರ್ಬೇಕಾದ್ರೆ ಅದರಲ್ಲಿ ನಾನು ಪಾತ್ರ ವಹಿಸ್ತಿದ್ದೆ. ಏಕಪಾತ್ರ ಅಭಿನಯ ಹಾಗೂ ನಾಟಕದಲ್ಲಿ ಪಾತ್ರ ಅಭಿನಯ ಮಾಡ್ತಿದ್ದೆ. ಇದಾದ ಮೇಲೆ ಗಡಿಯಾರ ಕಾರ್ಖಾನೆ ಸೇರಿದ ಮೇಲೆ ಅಲ್ಲಿ ಲಲಿತ ಕಲಾ ಸಂಘ ಅನ್ನೋ ಒಂದು ಸಂಸ್ಥೆ ಈ ಅಧಿಕಾರ ವರ್ಗದ ಸಹಕಾರದಿಂದ ನಮ್ಮಂತವರು ಕಲಾವಿದರು ಒಟ್ಟುಗೂಡಿ ಆ ಒಂದು ಲಲಿತ ಕಲಾ ಸಂಘ ಅನ್ನೋ ಒಂದು ಸಂಸ್ಥೆಯನ್ನ ಅವರು ಶುರು ಮಾಡಿದ್ರು. ಅದರಲ್ಲಿ ಮೂಲ ಉದ್ದೇಶ ಇಷ್ಟೇ, ಕಾರ್ಖಾನೆಯಲ್ಲಿ ಇದ್ದಂಥವರೆಲ್ಲ 21 ವರ್ಷದ ಕೆಳಗಿನವರು ವಿನಃ ಹಿರಿಯರು ಯಾರೂ ಇದ್ದಿಲ್ಲ. ಹುಡುಗರಲ್ಲಿ ಹಾಗೂ ಹೆಣ್ಣು ಮಕ್ಕಳು ಹೆಚ್ಚಿಗೆ ಇದ್ದಿದ್ರಿಂದ ಅವರಲ್ಲಿ ಇದ್ದಂತ ಒಂದು ಕಲೆನ ಹೊರಗಡೆ ತರಲಿಕ್ಕೆ, ಅಂದ್ರೆ ಏನು, ನಾಟಕ, ಸಂಗೀತ ಹಾಗೂ ಕ್ರೀಡೆ ಈ ತರದ ಆಕ್ಟಿವಿಟೀಸ್ ನ ಹೆಚ್ಚಿಗೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಬೇಕಾಗಿತ್ತು. ಅದಕ್ಕೋಸ್ಕರ ಲಲಿತ ಕಲಾ ಸಂಘ ಅನ್ನೋ ಒಂದು ಸಂಸ್ಥೆಯನ್ನ ಶುರು ಮಾಡಿದ್ರು. ಅದಕ್ಕೆ ಈ ಅಧಿಕಾರ ವರ್ಗದ ಸಹಕಾರ ಸಾಕಷ್ಟಿತ್ತು. ಇದೆಲ್ಲ ಯಾವ ವರ್ಷದಲ್ಲಿ ಶುರುವಾಯ್ತು ಸರ್? ಇದು 1964ರಿಂದ ಅಲ್ಲಿ ನಾನು ಭಾಗವಹಿಸ್ತಾ ಬಂದೆ. ಆಗ ಈ ನಮ್ಮ ಲಲಿತ ಕಲಾ ಸಂಘ ಅನ್ನೋ ಒಂದು ಸಂಸ್ಥೆಯಲ್ಲಿ ಪ್ರಾರಂಭದಲ್ಲಿ ಅಂತರ್ವಿಭಾಗ ನಾಟಕ ಸ್ಪರ್ಧೆ ಹಾಗೂ ಅಂತರ್ವಿಭಾಗ ಸಂಗೀತ ಸ್ಪರ್ಧೆ ಹಾಗೂ ಈ ಕ್ರೀಡಾ ಸ್ಪರ್ಧೆ ಇದನ್ನ ಏರ್ಪಡಿಸ್ತಿದ್ರು. ಯಾವಾಗ ಅಂತಂದ್ರೆ ವಾಚ್ ಫ್ಯಾಕ್ಟರಿ ಹುಟ್ಟಿದ ದಿನ, ವಾರ್ಷಿಕೋತ್ಸವ ಅನ್ನೋ ದಿನದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿತ್ತು. ಇದನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯೋತ್ಸವದ ದಿನ, ಪ್ರತಿ ವರ್ಷ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ದಿನ ನಮ್ಮಲ್ಲಿ 1 ವಾರಗಳ ಕಾಲ ಅಂತರ್ವಿಭಾಗ ನಾಟಕ ಸ್ಪರ್ಧೆಯನ್ನ ಏರ್ಪಡಿಸ್ತಿದ್ದೀವಿ. ಅದೃಷ್ಟವಶಾತ್ ನಮ್ಮ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಅಧ್ಯಕ್ಷರು, ನಾನು ಉಪಾಧ್ಯಕ್ಷನಾಗಿ ಸುಮಾರು 15 ವರ್ಷಗಳ ಕಾಲ ಆ ಒಂದು ಲಲಿತ ಕಲಾ ಸಂಘದಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಇದರ ಮಧ್ಯೆ ಸಾಕಷ್ಟು ನಮ್ಮ ಕಾರ್ಖಾನೆ ಕಲಾವಿದರನ್ನ ಪರಿಚಯಿಸಿ ಅವರಿಗೆ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ತಯಾರಿ ನೀಡಿ ನಾಟಕಗಳನ್ನ ಮಾಡಿಸ್ತಿದ್ವಿ. ಅಲ್ಲದೆ ಹೊರಗಡೆ ಈ ವರ್ಷಕ್ಕೆ ಒಮ್ಮೆ ಸರ್ಕಾರಿ ಸ್ವಾಮ್ಯದ ಅಂದ್ರೆ ಪಬ್ಲಿಕ್ ಸೆಕ್ಟರ್ಸ್ ಇಂಡಸ್ಟ್ರೀಸ್ ರಾಜ್ಯ ಮಟ್ಟದಲ್ಲಿ ಈ ಒಂದು ನಾಟಕೋತ್ಸವ ಏರ್ಪಾಟಾಗ್ತಿತ್ತು ಸರ್ಕಾರಿ ವಲಯದಿಂದ. ಅದು ಪ್ರತಿ ವರ್ಷ ನಾವು ಅಲ್ಲಿ ಭಾಗವಹಿಸ್ತಾ ಇದ್ವಿ. ಆ ಒಂದು ಇದಕ್ಕೆ BL, ನಮ್ಮ HMT ಹಾಗೂ ITI, ಮೈಕೋ, HAL ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆ, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇಂಡಸ್ಟ್ರೀಸ್ ಅಲ್ಲದೆ ರಾಜ್ಯ ಮಟ್ಟದ ಹಾಗೂ ಪ್ರೈವೇಟ್ ಇರುವಂತ ಸಂಸ್ಥೆಯಿಂದನೂ ಕೂಡ ಇದಕ್ಕೆ ಭಾಗವಹಿಸ್ತಿದ್ರು. ಬಹಳ ಒಳ್ಳೆ ಮಟ್ಟದಲ್ಲಿ ಒಂದು ಈ ಕಾಂಪಿಟೇಷನ್ ನಡೀತಿತ್ತು. ಅಲ್ಲಿ ನಮ್ಮಿಂದ ಸಾಕಷ್ಟು ನಾವು ಸಾರಿ ವಿಜೇತರಾಗಿದ್ದೇವೆ. ಹೀಗಾಗಿ ಸಾಕಷ್ಟು ನಮ್ಮಲ್ಲಿದ್ದಂತ ಕಲಾವಿದರು ಬೇರೆ ಕಡೆಗೆ ಚೆನ್ನಾಗಿ ಪರಿಚಯ ಆದರು. ಇದು ಒಂದು ಭಾಗ. ಇದು ಆದ್ಮೇಲೆ ಈ ಬ್ಯಾಂಗ್ಳೂರ್ನಲ್ಲಿ ಟಿವಿ ಶುರುವಾಯಿತು. ಇದು ಸುಮಾರು 1982 ಅಂತ ಕಾಣಿಸುತ್ತೆ. ಆ 82ರ ಕಾಲಮಾನದಲ್ಲಿ ಟಿವಿಗೆ ಆಕಸ್ಮಿಕವಾಗಿ ನಮ್ಮ ಸ್ನೇಹಿತರ ಕಡೆಯಿಂದ ನಾನು ಟಿವಿನಲ್ಲಿ ಪರಿಚಯ ಆಯಿತು. ಆ ಟಿವಿನಲ್ಲಿ ಪರಿಚಯ ಆದಮೇಲೆ ಇದ್ರ ಜೊತೆನಲ್ಲಿ ಅಂದ್ರೆ ನಾನು ಫ್ಯಾಕ್ಟ್ರಿನಲ್ಲಿ ನೌಕರಿ ಮಾಡ್ತಾ ಆ ಟಿವಿನಲ್ಲಿ ಅಭಿನಯಿಸುವಂಥದ್ದು ಅವಕಾಶ ಪಡಿತಿದ್ದೆ. ಆದರೆ ನಂದೇ ಆದ ಒಂದು ಸೀಮಿತ ಆಯಿತು. ಕಾರಣ, ರಜಾ ಹಾಕ್ಲಿಕ್ಕೆ ಅಷ್ಟಾಗಿ ಅನುಕೂಲ ಹಿಂದೆ ಇದ್ದಿದ್ರಿಂದ ನಾನು ಒಂದು ವಿಭಾಗದ ಮುಖ್ಯಾಧಿಕಾರಿ ಆಗಿದ್ದು ರಜಾ ಹಾಕೋದು ಅಷ್ಟೊಂದು ಸುಲಭ ಇತ್ತಿಲ್ಲ. ಆದರೂ ಸಹ ಸಮಯ ನೋಡಿಕೊಂಡು ಇಲ್ಲಿ ನಾನು ಮಾಡತಕ್ಕಂಥ ಕೆಲಸದ ಜಾಗದಲ್ಲಿ ತೊಂದರೆ ಆಗದಂತೆ ಹಾಗೂ ಆಕಸ್ಮಿಕ ನಾನು ಟಿವಿ ಕಾರ್ಯಕ್ರಮ ಒಪ್ಕೊಂಡಾಗ ಅವ್ರಿಗೂ ತೊಂದರೆ ಆಗದಂತೆ ಎರಡಕ್ಕೂ ಅನುಕೂಲತೆಯನ್ನು ಕಲ್ಪಿಸಿಕೊಂಡು ನಾನು ಟಿವಿನಲ್ಲಿ ಆಕ್ಟ್ ಮಾಡ್ತಿದ್ದೆ. ಈಗಾಗಲೇ ನಾನು ಹೇಳಿದಾಗೆ ಟಿವಿನಲ್ಲಿ ಸುಮಾರು 1985ರಿಂದ ಇತ್ತೀಚಿನ 2023ವರೆಗೂ ನಾನು ಅಭಿನಯಿಸ್ತಾ ಬಂದೆ. ಮಧ್ಯದಲ್ಲಿ ಕರೋನಾ ಸಮಯದಲ್ಲಿ ಮಾತ್ರ ಅಭಿನಯಿಸಲಿಲ್ಲ, ಮಿಕ್ಕದಾಗಿ ಸತತವಾಗಿ ಮಾಡ್ಕೊಂಡು ಬಂದೆ. ಅಂತಂದ್ರೆ ನನಗನ್ಸುತ್ತೆ ಕಡಿಮೆ ಅಂತಂದ್ರೆ ಸುಮಾರು ಒಂದು 3000 ಎಪಿಸೋಡ್ಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ನಾನು ಅಭಿನಯಿಸಿದೆ. ಜನ ನನ್ನ ಗುರುತಿಸ್ತಾರೆ, ಮಾತಾಡಿಸ್ತಾರೆ, ಅದೇ ನನ್ನ ಸಂಪಾದನೆ. ಧಾರಾವಾಹಿಗಳಲ್ಲಿ ಅಲ್ವಾ ಸರ್? ಹೌದು, ಧಾರಾವಾಹಿಯಿಂದ ಜನ ಗುರುತಿಸ್ತಾರೆ ಅನ್ನೋದೇ ಒಂದು ದೊಡ್ಡಸ್ತಿಗೆ, ಬಿಟ್ರೆ ಬೇರೆ ಏನೂ ಇಲ್ಲ. ಆದ್ರೆ ಈ ಒಂದು ಧಾರಾವಾಹಿನಲ್ಲಿ ಅಭಿನಯಿಸೋದಕ್ಕೆ ಮೂಲ ಏನು, ಈ ಅನುಭವ ಎಲ್ಲಿಂದ ಬಂತು? ನಾಟಕಗಳು ಮಾಡಿದ್ರಿಂದ ನಾಟಕದ ಅನುಭವ ನನಗೆ ಟಿವಿನಲ್ಲಿ ಅಭಿನಯಿಸೋದಕ್ಕೆ ಸುಲಭ ಅನಿಸ್ತು. ಅಂದ್ರೆ ಈ ನಾಟಕಗಳು ಸುಮಾರು ಕಡಿಮೆ ಅಂತಂದ್ರೆ ಒಂದು 50ರಿಂದ 75ರವರೆಗೂ ನಾಟಕಗಳನ್ನ ನಾನು ಮಾಡಿದ್ದೇನೆ. ಅಂದ್ರೆ ಅಭಿನಯ, ನಿರ್ದೇಶನ, ರಂಗಸಜ್ಜಿಕೆ, ಬೆಳಕಿನ ವ್ಯವಸ್ಥೆ ಇಷ್ಟು ನಾನು ಒಬ್ಬನೇ ಮಾಡಿ ನನ್ನದೇ ಆದ ಒಂದು ತಂಡ ಕಟ್ಟಿಕೊಂಡು ನಾಟಕಗಳನ್ನ ಹೊರಗಡೆನೂ ಹೋಗಿ ಸುಮಾರು ಬಹುಮಾನಗಳನ್ನ ಪಡೆದಿದ್ದೇನೆ. ನಿರ್ದೇಶನಕ್ಕೆ, ಉತ್ತಮ ನಟನಾಗಿ, ಉತ್ತಮ ನಾಟಕ ಆಗಿ
ಎಲ್ಲ ರಂಗಸಜ್ಜಿಕೆ ಪ್ರತಿಯೊಂದಕ್ಕೂ ನಾನು ಸಾಕಷ್ಟು ಬಹುಮಾನಗಳನ್ನು ಪಡೆದಿದ್ದೇನೆ, ಜನಗಳ ಮೆಚ್ಚುಗೆ ಅದು ಬಹಳ ಮುಖ್ಯವಾದ ವಿಚಾರ. ಅಂದ್ರೆ ಆ ನಾಟಕಗಳು ಯಾವುವು ಅನ್ನೋದನ್ನ ಒಂದು ಕೆಲವು ಹೆಸರುಗಳನ್ನು ಮಾತ್ರ ನಿಮ್ಗೆ ತಿಳಿಸ್ತೇನೆ. ನೆನಪು ಕಷ್ಟ, ಹಾಗಾಗಿ ಇಲ್ಲಿ ಬರೆದಿರೋದನ್ನ ನೋಡ್ಕೊಂಡು ಹೇಳ್ತೇನೆ. ಮೊದಲನೇದಾಗಿ ಜೋಕುಮಾರ ಸ್ವಾಮಿ, ಘಾಶಿರಾಮ್ ಕೊತ್ವಾಲ್, ಸ್ವರ್ಗಕ್ಕೆ ಮೂರೇ ಬಾಗಿಲು, ಕೇಳು ಜನಮೇಜಯ, ಕತ್ತಲೆಯ ಬೆಳಕು, ದಾಂಪತ್ಯದ ದೊಂಬೆ, ಟಿಪ್ಪು ಸುಲ್ತಾನ್, ಪ್ರಚಂಡ ಚಾಣಕ್ಯ, ಕನಕನ ಕಿಂಡಿ, ಬದುಕು ಮನ್ನಿಸೋ ಪ್ರಭುವೆ, ಬ್ಲ್ಯಾಕ್ಔಟ್, ಮುನಿತಾಯಿ, ಕನಸು ನನಸು, ಮೀನಿನ ಹೆಜ್ಜೆ, ಜಿಹ್ವಾ ಚಾಪಲ್ಯ, ಕೂಡಿಟ್ಟ ಕೈ, ಮಾವ ಮಾವ ಕಥೆ ಕೇಳು, ಪೊಲೀಸ್ ಇದ್ದಾರೆ ಎಚ್ಚರಿಕೆ, ನನ್ನ ತಂಗಿಗೊಂದು ಗಂಡು ಕೊಡು, ದೇವರಿಗೆ ದಿಕ್ಕು, ಆಸೆ ಅರಕೆಯ ಕುರಿ, ವ್ಯೂಹ, ಭ್ರಮೆ, ಹಗ್ಗದ ಕೊನೆ, ಜನನಾಯಕ, ಕೂಡಿಟ್ಟ ಕೈ, ದಿವ್ಯ ದರ್ಶನ, ಕಾಳು ಮನುಷ್ಯ, ಅಳಿಯ ದೇವರು, ಅಕ್ಕ ಪಕ್ಕ, ಸಿಡಿಲು ಮರಿ, ಕ್ರಾಂತಿ ಬಂತು ಕ್ರಾಂತಿ, ಗಾಂಪರ ಗುಂಪು, ಹೆಣ್ಣಿನ ಬಾಳೆ ಕಣ್ಣೀರು, ಕ್ಷೇತ್ರದ ಕಾಗೆ, ವಿಪ್ಲವ, ಕುಂಟಾ ಕುಂಟಾ ಕುರುಮತಿ, ಕಂಬಳಿ ಸೇವೆ, ಹಕ್ಕಿ ಹಾರುತ್ತಿದೆ ನೋಡಿದಿರ, ತಲೆಮಾರುಗಳು. ಹೀಗೆ ಬೇರೆ ಬೇರೆ ಶೈಲಿ, ಬೇರೆ ಬೇರೆ ಸಾಹಿತಿಗಳು ಬರೆದಂತ ನಾಟಕಗಳನ್ನು ಅಭಿನಯಿಸಿ ಇಷ್ಟು ನಾಟಕಗಳಲ್ಲಿ 90 ಭಾಗ ಎಲ್ಲಾನು ಸಹ ಬಹುಮಾನ ಗಳಿಸಿದಂತವೆ. ಸರ್ ಗೋವಿಂದರಾಜ್ ಅವರೇ, ತಾವು ರಂಗಭೂಮಿಯಲ್ಲಿದ್ರಿ, ಧಾರಾವಾಹಿಗಳಲ್ಲಿ ಮನೆ ಮಾತಾದ್ರಿ, ಆದ್ರೆ ತಮ್ಮ ಈ ಸಿನಿಮಾ ಅನುಭವ ಹಂಚ್ಕೊಳ್ಳಿ ಸರ್. ಆ, ಆ, ನೋಡಿ, ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಮೂಲನೇ ನಾಟಕ. ನಾಟಕದಲ್ಲಿ ಅಭಿನಯಿಸಿರೋ ಒಬ್ಬ ಕಲಾವಿದನಿಗೆ ಸಿನಿಮಾ ಆಗಲಿ ಟಿವಿ ಆಗಲಿ ಏನೂ ಕಷ್ಟ ಅನ್ಸಲ್ಲ. ಬಹುಶಃ ಕಾರಣ ಸಿಂಪಲ್. ನಾಟಕ ಒಂದು ಸಾರಿ ಪಾತ್ರಧಾರಿ ವೇದಿಕೆ ಮೇಲೆ ಬಂದ್ರೆ ನಾಟಕ ಮುಗಿಯೋವರೆಗೂ ಅದು ಸತತವಾಗಿ ಮುಂದುವರಿತಾ ಹೋಗುತ್ತೆ. ಆಗ ಪ್ರೇಕ್ಷಕರು ಮೆಚ್ಚುಗೆನೂ ಸಹ ನಾವು ಚಪ್ಪಾಳೆ ಮುಖಾಂತರವಾಗಿ ಅಲ್ಲೇ ಸ್ವೀಕರಿಸ್ತೀವಿ. ಅದೇ ಸಿನಿಮಾ ಅಥವಾ ಸೀರಿಯಲ್ಗೆ ಬಂದಾಗ ಒಂದು ಸನ್ನಿವೇಶಕ್ಕೆ 20 ಬಾರಿ ಕಟ್ ಕಟ್ ಅಂತ ಹೇಳಿ ತೆಗಿತಾರೆ, ಆಮೇಲೆ ಅದನ್ನ ಜೋಡಿಸ್ತಾರೆ, ಪೂರ್ಣ ಮಟ್ಟದಲ್ಲಿ ನಿಮ್ಮ ವೀಕ್ಷಕರ ಕಣ್ಣು ಮುಂದೆ ಬರುತ್ತೆ. ಆಗ ನಾವು ಪೂರ್ಣ ಹೇಗಿದೆ ಅನ್ನೋದನ್ನ ಹಾಗೂ ನಾವು ಒಬ್ಬ ಪ್ರೇಕ್ಷಕರಾಗಿ ನೋಡ್ತೇವೆ. ಈಗ ಸಿನಿಮಾ, ಸೀರಿಯಲ್ ಹಾಗೂ ನಾಟಕ, ಈ ಮೂರರಲ್ಲಿ ಯಾವುದು ಕಷ್ಟ? ನಿಜ ಹೇಳಬೇಕಂದ್ರೆ ಮನಸ್ಫೂರ್ತಿಯಿಂದ ಭಾವುಕನಾಗಿ ಸಂಪೂರ್ಣವಾಗಿ ಅಭಿನಯಿಸೋ ಅವಕಾಶ ಇರೋದು ನಾಟಕದಲ್ಲಿ ಮಾತ್ರ. ಇನ್ನು ಬೇರೆದೆಲ್ಲಾನು ನಾವು ಏನ್ ಹೇಳ್ತೀವಿ, ನಿಮ್ಗೆ ಒಂದು ಹೇಳ್ತೇನೆ, ದಡೀರ್ ಕಾಫಿ ಟೀ ಅಂತೀವಲ್ಲ, ಇನ್ಸ್ಟೆಂಟ್ ಕಾಫಿ ಟೀ, ಆ ತರ ಮೂಮೆಂಟ್ ಅಲ್ಲಿ ನೀವು ಅದನ್ನ ಆ ಒಂದು ಭಾವನೆನ ಅರ್ಥ ಮಾಡ್ಕೊಂಡು ಅಭಿನಯಿಸ್ಬೇಕು. ಅದು ನಾಟಕದಿಂದ ಬಂದಂತವನಿಗೆ ಏನು ಕಷ್ಟ ಅನ್ಸೋದಿಲ್ಲ. ಆದ್ರೂ ಸಹ ನಾಟಕದಲ್ಲಿ ಸಿಗುವಂತ ತೃಪ್ತಿ ಅಭಿನಯ ಎಲ್ಲಿ ಸಿಗಲ್ಲ. ಆದ್ರೆ ಈ ನಾಟಕಗಳು ಮಾಡುವಾಗ ಒಂದು ವಿಶೇಷವಾದ ಏನಪ್ಪಾ ಅಂತಂದ್ರೆ, 1974ರಲ್ಲಿ ಡೈನಾಮಿಕ್ ದೇವರಾಜು ಅಂತ ಸಿನಿಮಾ ನಟ, ತಾವು ನೋಡಿದ್ದೀರಿ, ಕೇಳಿದ್ದೀರಿ. ಹಾಯಪ್ಪ ನಮ್ಮ ಜೊತೆಗೆ ಬಂದು ಕಾರ್ಖಾನೆಯಲ್ಲಿ ಸೇರಿದ್ರು. 10 ವರ್ಷ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು. ಆ ಒಂದು ಸಮಯದಲ್ಲಿ ನಾನು ಹೆಚ್ಚಿಗೆ ನಮ್ಮ ವಿಭಾಗದಲ್ಲಿ ಇದ್ದಿದ್ದರಿಂದ ನಾಟಕ ಮಾಡಿಸುವಂತ ಸಮಯದಲ್ಲಿ ಆತನಿಗೂ ಒಂದು ಪಾತ್ರ ಕೊಟ್ಟು ನಾಟಕ ಮಾಡ್ಲಿಕ್ಕೆ ಹೇಳಿದೆ. ಬಹಳ ಆಸಕ್ತಿಯಿಂದ, ಫ್ಯಾಕ್ಟ್ರಿಗೆ ಬರದೇ ಇದ್ರು ಸಹ ಪ್ರಾಕ್ಟೀಸ್ಗೆ ತಪ್ಪದೆ ಬರ್ತಿದ್ರು. ಹಾಗಾಗಿ ಮೊದಲನೇ ಬಾರಿಗೆ ಬಣ್ಣ ಹಚ್ಚಿ ವೇದಿಕೆಗೆ ಹತ್ತಿದ್ದು ನಮ್ಮ ಫೈನ್ ಆರ್ಟ್ ಸೊಸೈಟಿ, ಅಂದ್ರೆ ಲಲಿತ ಕಲಾ ಸಂಘ, ಗಡಿಯಾರ ಕಾರ್ಖಾನೆ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ. ಇದೊಂದು ನನ್ನ ಒಂದು ಖುಷಿ ವಿಷಯ. ಅಲ್ಲಿ ಪ್ರಥಮ ಅಭಿನಯ ನಮ್ಮ ದೇವರಾಜ್ ಅವರು ನಮ್ಮ ಜೊತೆಯಲ್ಲಿ ಅಭಿನಯಿಸಿದ್ರು. ಅದಾದ ಮೇಲೆ ಅವ್ರದ್ದೇ ಆದ ಒಂದು ವಿಶೇಷವಾದ ತಂಡಗಳ ಜೊತೆಯಲ್ಲಿ ಸೇರಿ ಪ್ರಬುದ್ಧಮಾನವಾಗಿ ಬೆಳೆದು ಸಿನಿಮಾ ರಂಗಕ್ಕೆ ಬಂದು ಆಗಿ ಅವರು ವಿಲನ್ ಆಗಿ ಮತ್ತೆ ಹೀರೋ ಆಗಿ ದೊಡ್ಡ ಹೆಸರು ಗಳಿಸಿ ಇವತ್ತು ಮಗನೂ ಸಹ ಅದೇ ತರ ಹೆಸರು ಗಳಿಸಿದ್ದಾರೆ. ಇವತ್ತಿಗೂ ನಮ್ಮನ್ನು ನೆನ್ಕೊಳ್ತಾರೆ. ಅದೇ ಆತನ ದೊಡ್ಡತನ. ಇದು ವಿಶೇಷ. ಇನ್ನು ನಾನು ಸಿನಿಮಾ ರಂಗಕ್ಕೆ ಪ್ರವೇಶ ಆಗ್ಬೇಕಾದ್ರೆ ನಮ್ಮ ದೇವರಾಜ್ ಅವರು ಸಿನಿಮಾನಲ್ಲಿ ಆತನ ಕಳನಟನಾಗಿ ಸಾಕಷ್ಟು ಹೆಸರು ಗಳಿಸಿರುವಂತ ಸಮಯದಲ್ಲಿ ಒಮ್ಮೆ ನನ್ನ ಕರೆದ್ರು, ಸರ್ ನೀವು ಬನ್ನಿ, ಒಂದು ಅವಕಾಶ ಇದೆ ಅಂತ ಹೇಳಿ. ನನಗೆ ಸಿನಿಮಾ ಅಂತಂದ್ರೆ ಹೆಚ್ಚು ಸಮಯ ತಗೊಳ್ಳೋಂಥದ್ದು. ಅದು ಅಷ್ಟು ರಜಾ ನಮಗೆ ಸಿಗೋದಿಕ್ಕೆ ಅವಕಾಶ ಇತ್ತಿಲ್ಲ. ರಜಾ ಪಡೆಯೋದೇ ಒಂದು ದೊಡ್ಡ ಸಾಹಸ. ಆದರೂ ಸಹ ಆತನ ಕರೆದ ಅಂತ ಹೇಳಿ ನಮ್ಮ ಕಂಠೀರವ ಸ್ಟುಡಿಯೋಗೆ ಒಮ್ಮೆ ಹೋಗಿ ಆ ಒಂದು ಪಾತ್ರದ ಬಗ್ಗೆ ಎ.ಟಿ. ರಘು ಅವರ ಜೊತೆಯಲ್ಲಿ ಒಂದು ಪಾತ್ರನ ಮಾಡಲಿಕ್ಕೆ ಅಂತಂದ್ರೆ, ಅದರಲ್ಲಿ ಅಂಬರೀಷ್ ಅವರು ಹೀರೋ, ಗೀತಾ ಅವರು ಹೀರೋಯಿನ್ ಆಗಿ ಅವ್ರ ಜೊತೆಯಲ್ಲಿ ಪ್ರಾರಂಭದಲ್ಲಿ, ಆಮೇಲೆ ತೂಗುದೀಪ ಶ್ರೀನಿವಾಸ್ ಅವ್ರ ಜೊತೆಯಲ್ಲಿ ನಾನು ಸಹ ಕಲಾವಿದನಾಗಿ ಅಭಿನಯಿಸಿದೆ. ಅದು ನನ್ನ ಪ್ರಥಮ ಚಿತ್ರ.
ಇಷ್ಟೆಲ್ಲ ಆದ್ಮೇಲೆ ಕನ್ನಡದ ಮೇರು ನಟ 2ನೇ ಸ್ಥಾನದಲ್ಲಿದ್ದಂತ ವಿಷ್ಣುವರ್ಧನ್ ಅವ್ರ ಜೊತೆಲೂ ಕೂಡ ನಾನು ಅಭಿನಯಿಸಿದೆ. ಅವ್ರ ಜೊತೆಯಲ್ಲಿ ಸುಮಾರು ಒಂದು 4 ಸಿನಿಮಾಗಳು ಅಭಿನಯಿಸಿದ್ದು ಒಂದು ನೆನಪಿದೆ. ಆ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿದ್ದು ಒಂದು ಚಿತ್ರ ದಾದಾ. ದಾದಾನಲ್ಲಿ ಅವ್ರ ಜೊತೆಯಲ್ಲಿ ನೇರವಾಗಿ ಸಂಭಾಷಣೆ ಮಾತುಕತೆ ಇತ್ತು. ಅದೊಂದು ವಿಶೇಷವಾದ ಅನುಭವ. ಆತ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಕುಮಾರ್ ಅವರನ್ನ ಬಿಟ್ಟರೆ ಕನ್ನಡದಲ್ಲಿ 2ನೇ ಸ್ಥಾನದಲ್ಲಿದ್ದಂತ ಮೇರು ನಟ. ಒಳ್ಳೊಳ್ಳೆ ಚಿತ್ರಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಆ ಭಾರ್ಗವ ಅವರು ನಿರ್ದೇಶನದಲ್ಲಿ ಭಾರಿ ಒಳ್ಳೆ ಚಿತ್ರಗಳು ಸಹ ಬಂದಿದೆ. ನಾನು ಮಾಡಿದಂತ ದಾದಾ ಚಿತ್ರ ಕೂಡ ಭಾರ್ಗವ ಅವರೇ ನಿರ್ದೇಶನ ಮಾಡಿದ್ರು. ಅದರ ಮಧ್ಯೆ ಅವರ ಹೊಂದಾಣಿಕೆ ಬಹಳ ಚೆನ್ನಾಗಿತ್ತು. ನಾವು ಅವ್ರ ಜೊತೆನಲ್ಲಿ ಅಭಿನಯಿಸಿದಾಗ ನನ್ನದೇ ಆದ ಒಂದು ಅನುಭವ ಅವ್ರ ಜೊತೆನಲ್ಲಿ ಆಯ್ತು. ಆದ್ರೆ ಆತನದೇ ಆದ ಒಂದು ಶೈಲಿ, ಆತನದೇ ಆದ ಒಂದು ರೀತಿ ನೀತಿ ಇತ್ತು. ಅದನ್ನ ಕಂಡಾಗ ಅಂದ್ರೆ ಇಷ್ಟೇ ಅನುಭವ. ನಾವು ಹೊಸಬರು ಹೋದಾಗ ಎಲ್ಲಾ ಹೀರೋಗಳ ಜೊತೆ ಅಭಿನಯಿಸಿದಾಗ ಒಂದು ವಿಶೇಷವಾದ ಅನುಭವಗಳಾಗುತ್ತೆ. ಅದನ್ನ ನಾವು ಮರೆಯೋದಕ್ಕಾಗಲ್ಲ. ಎ.ಟಿ. ರಘುವರ ನಿರ್ದೇಶನ ಹಾಗೂ ಅಂಬರೀಷ್ ಅವರ ಮುಖ್ಯ ಪಾತ್ರ. ಎ.ಟಿ. ರಘುವರು ಸುಮಾರು 24 25 ಸಿನಿಮಾ ಮಾಡಿರೋದ್ರಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ಅಂಬರೀಷ್ ಅವರೇ ಅಭಿನಯಿಸಿದ್ದಾರೆ ಅನ್ನೋದು ಒಂದು ಮಾತು. ಇತ್ತೀಚೆಗೆ ಎ.ಟಿ. ರಘು ಅವರು ತೀರ್ಕೊಂಡ್ಬಿಟ್ರು, ಅಂಬರೀಷ್ ಅವರಂತೂ ಇಲ್ಲ. ಆದ್ರೆ ಅಂಬರೀಷ್ ಅವರ ಜೊತೆನಲ್ಲಿ ಆ ಸಿನಿಮಾನಲ್ಲಿ ನಾನು ಆಕ್ಟ್ ಮಾಡಿದಾಗ ನಾನು ಆಕ್ಟ್ ಮಾಡಿದ್ದಕ್ಕಿಂತಲೂ ಹೆಚ್ಚಿಗೆ ಅಂಬರೀಷ್ ಅವರ ಬಗ್ಗೆ ಅಲ್ಲಿದ್ದಂತ ಒಂದು ಪೂರ್ತಿ ಆ ತಂಡ ಎಂತ ಒಂದು ಅಭಿಮಾನ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ನನಗೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಆಯ್ತು. ಏನಂದ್ರೆ ಅಂಬರೀಷ್ ಅವರು ಬರ್ತಾರಂದ್ರೆ ಸಾಕು, ಎಲ್ಲಿ ಕೆಲಸ ಕಾರ್ಯ ಬಿಟ್ಟು ಎಲ್ಲರೂ ಅವ್ರನ್ನ ಸ್ವಾಗತಿಸೋದಕ್ಕೆ ನಿಂತ್ಕೊಂಡ್ಬಿಡ್ತಿದ್ರು. ಅವರು ಅಷ್ಟೇ, ಬಂದ ತಕ್ಷಣ ಎಲ್ಲರೂ ಹಾಯ್ 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 ಅನ್ಕೊಂಡು ಪ್ರತಿಯೊಬ್ಬ ತೀರಾ ಕೆಳಮಟ್ಟದಲ್ಲಿ ಕೆಲಸ ಮಾಡೋ ವ್ಯಕ್ತಿನಿಂದ ಹಿಡಿದು ಸಮಾನಾಂತರದ ವ್ಯಕ್ತಿಗಳವರೆಗೂ ಒಂದೇ ರೀತಿಯಲ್ಲಿ ಮಾತಾಡಿಸಿ ಬೆನ್ತಟ್ಟಿ ಖುಷಿಯಾಗಿ ಸಟ್ಟಿಗೆ ಬರ್ತಿದ್ರು. ಒಂದ್ಸಾರಿ ಅವರು ಸಟ್ ಬಂದ್ರು ಅಂತಂದ್ರೆ ಅವರು ಎಲ್ಲರನ್ನೂ ಮಾತಾಡಿಸಿ ಎಲ್ರಿಗೂ ಖುಷಿ ಮಾಡಿಸಿ ಎಲ್ಲರೂ ಒಂಥರ ಸಂತೋಷ ಆಗೋವರೆಗೂ ಫ್ರೀ ಮಾಡ್ಕೊಂಡು ಆಮೇಲೆ ಮೇಕಪ್ ಹೋಗಿ ರೆಡಿ ಆಗ್ಬಿಟ್ಟು ಬರ್ತಿದ್ರು. ಒಂದು ಸಾರಿ ಅವರು ಕ್ಯಾಮ್ರಾ ಮುಂದೆ ನಿಂತಾಗ ಸಾಕಷ್ಟು ಅಟೆನ್ಷನ್ ಕೊಟ್ಟು ಆ ಪಾತ್ರದ ಬಗ್ಗೆ ವಿವರನ ತಿಳ್ಕೊಂಡು ಅಭಿನಯಿಸ್ತಿದ್ರು. ಆದ್ರೆ ಮನುಷ್ಯ ಹೊರನೋಟಕ್ಕೆ ಕಂಡಾಗ ಸ್ವಲ್ಪ ಹೊರಟು ಒಂದು ಅನಿಸ್ತಿತ್ತು. ನಿಜ, ಮಾತಾಡೋ ಶೈಲಿ ಬಹಳ ರಫ್ ಆಗಿರ್ತಿತ್ತು. ಆದ್ರೆ ಆತನಿಗೆ ಅಲ್ಲೊಂದು ಅಡ್ಡೆಸರಿತ್ತು, ದಾನಶೂರ ಕರ್ಣ ಅಂತ. ಕಾರಣ ನಾನು ಅಲ್ಲಿ ಕಂಡ ಹಾಗೆ ಯಾರಿಗೆ ಏನೇ ಕಷ್ಟ ಆದರೂ ಕೂಡ ಏನಪ್ಪಾ ಯಾಕಯ್ಯ ನಿನ್ನೆ ಬರಲಿಲ್ಲ, ಏನಾಯ್ತು, ಆರೋಗ್ಯದಿಂದ ಹಿಡಿದು ಆತನ ಒಂದು ಹಣಕಾಸಿನ ಅನಾನುಕೂಲ ಪ್ರತಿಯೊಂದ್ರ ಬಗ್ಗೆನೂ ವಿಚಾರಿಸಿ ಸಾಕಷ್ಟು ಸಹಾಯ ಮಾಡ್ತಾರೆ ಅಂತ ಅಲ್ಲಿದ್ದವರೆಲ್ಲಾನು ಹೇಳ್ತಿದ್ರು. ಅದನ್ನ ನಾನು ಕಂಡಾಗೆ ಆ ಆ ಒಂದು ಗುಣ. ಆದ್ರೆ ಮಾತಾಡೋ ಶೈಲಿ ಮಂಡ್ಯ ಭಾಷೆ ಗೊತ್ತೇ ಇದೆ ನಿಮ್ಗೆ, ಸ್ವಲ್ಪ ಒರಟು. ಆದ್ರೆ ಒಂದು ವಿಶೇಷ ಯಪ್ಪ ಅಂತಂದ್ರೆ ಶನಿವಾರ ಮಾತ್ರ ಶೂಟಿಂಗ್ ಬರ್ತಾ ಇರ್ಲಿಲ್ಲ. ಆಕಸ್ಮಿಕ ಬಂದ್ರು ಅರ್ಧ ದಿನದಲ್ಲಿ ಹೊರಟೋಗ್ತಾ ಇದ್ರು. ಒಟ್ಟಾರೆ ಆತನಿಗೆ ಅಲ್ಲಿ ನಾನು ಕಂಡಂಥದ್ದು ಎಷ್ಟೇ ಒರಟುತನ ಇದ್ರೂ ಕೂಡ ಆತನ ಒಂದು ಗುಣ, ಆತನ ಒಂದು ಹೃದಯ, ಒಂದು ಏನ್ ಹೇಳ್ತೀವಿ ದಾನಶೂರ ಕರ್ಣ ಅನ್ನೋ ಒಂದು ಹೆಸರು ಕೊಟ್ಟಿದ್ರು. ಈಗ ನಾನು ಹೊಸಬ, ನಂತರ ಹೊಸಬರಾಗ್ಲಿ ಹಳಬರಾಗ್ಲಿ ಯಾರಿಗೆ ಆಗ್ಲಿ ಅವರಲ್ಲಿ ಬಂದು ಮಾತಾಡಿಸ್ತಿದ್ರು. ಯಾರು ನೀವು, ನಿಮ್ಮ ಹೆಸರೇನು, ಏನು ನಿಮ್ಮ ಉದ್ಯೋಗ ಹಿನ್ನೆಲೆ ಅಂತೆಲ್ಲ ವಿಚಾರಿಸ್ಕೊಳ್ಳೋರು. ಶೂಟಿಂಗ್ ಆಗೋದು, ಯಾವುದೇ ಒಂದು ಶಾರ್ಟ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬಂದ್ರೆ ಬೇಷ್, ತುಂಬಾ ಚೆನ್ನಾಗಿ ಮಾಡಿದ್ರು ಇವರು, ಇನ್ನೊಂದು ಅವಕಾಶ ಕೊಡಿ ಇವರಿಗೆ, ಬಿಡಬೇಡಿ ಅಂತ ಒಂದು ರೆಕಮೆಂಡು ಮಾಡಿಸ್ತಿದ್ರು. ಅದನ್ನ ಕೇಳಿದಾಗ ನಮ್ಗೆ ಬಹಳ ಖುಷಿ ಅನಿಸ್ತಿತ್ತು. ಹೊಸದಾಗಿ ನಾವು ಹೋದಾಗ ನಾವು ಹೊಸ ಕಲಾವಿದರು ಆದ್ರೂ ಕೂಡ ಆತನ ಹಳಬ, ಆದ್ರೆ ನಮ್ಮನ್ನ ಒಂದು ಉತ್ತೇಜನ ಕೊಡ್ತಾ ಇದ್ದಿದ್ದ ರೀತಿ ಕಂಡಾಗ ಬಹಳ ಖುಷಿ ಅನಿಸ್ತಿತ್ತು. ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕನಾಗಿ ಪ್ರಭಾಕರ್ ಅವರು ಬಂದಾಗ ಅದೊಂದು ಹೊಸ ಶೈಲಿನೇ. ಅವರು ಅವರದೇ ಆದ ಅಭಿನಯ ಹಾವಭಾವ ಅದನ್ನು ನೋಡಿದಾಗ ವಿಶೇಷವಾದ ಅಭಿನಯದೊಂದಿಗೆ ಈ ಪ್ರಭಾಕರ್ ಅವರ ಒಂದು ಕೈ ಆಡಿಸ್ತಾ ಇದ್ದಿದ್ದು, ಕಣ್ಣಿನ ನೋಟ, ವಿಶೇಷವಾದ ಕಣ್ಣಿನ ದೃಷ್ಟಿ, ಮೇಲಾಗಿ ಆಯಪ್ಪನ ಒಂದು ಹೇರ್ ಸ್ಟೈಲ್, ಆ ಒಂದು ಕರ್ಲಿ ಹೇರ್ಸ್, ಆ ಒಂದು ಲುಕ್ ವಿಶೇಷವಾಗಿತ್ತು. ಹಾಗಾಗಿ ಅವರು ಕನ್ನಡದ ಚಿತ್ರರಂಗಕ್ಕೆ ಖಳನಟನಾಗಿ ಒಂದು ವಿಶೇಷವಾದ ಅಭಿನಯದ ಕೊಡುಗೆ ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರೊಬ್ಬ ಉತ್ತಮ ನಟ. ಮತ್ತೆ ಅಲ್ಲಿಂದ ಅವರು ಹೀರೋ ಆಗಿ ಕೂಡ ಅಭಿನಯಿಸಿದ್ದಾರೆ. ತೆಲುಗುನಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ. ಎಲ್ಲ ಕಡೆ ಹೀರೋಗಿಂತಲೂ ಹೆಚ್ಚಿಗೆ ಖಳನಟನಾಗಿ ಅವರ ಅಭಿನಯ ಜನಗಳ ಮೆಚ್ಚುಗೆ ಗಳಿಸುವಂಥದ್ದು. ಅಂತವ್ರ ಜೊತೆಯಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದೆ. ಆದ್ರೆ ಆ ಸಿನಿಮಾ ನನಗೆ ನೆನಪಾಗ್ತಾ ಇಲ್ಲ. ಆದ್ರೆ ವ್ಯಕ್ತಿಗಳ ಅಭಿನಯ, ಅವರ ರೀತಿ ನೀತಿಗಳು ಮಾತ್ರ ನಾನು ಮರ್ತಿಲ್ಲ. ಅದೊಂದು ಅವಕಾಶ ಸಿಕ್ತಲ್ಲ, ಅಷ್ಟಕ್ಕೆ ನನಗೆ ಖುಷಿ ಆಯ್ತು. ಸರ್, ಕರಾಟೆ ಕಿಂಗ್ ಶಂಕರ್ ನಾಗ್ ಅವ್ರ ಜೊತೆ ತಾವು ಅಭಿನಯಿಸಿದ ಅನುಭವ ಸರ್? ಮೊದಲನೇದಾಗಿ ಶಂಕರ್ ನಾಗ್ ಅಂದ ತಕ್ಷಣನೇ
ಆ ಕಾಲಕ್ಕೆ ಅವರಿದ್ದ ಕಾಲಮಾನದಲ್ಲಿ ಸಿನಿಮಾ ಮಾಧ್ಯಮದ ಎಲ್ಲಾ ವಿಭಾಗದ ತಾಂತ್ರಿಕ ವರ್ಗದಿಂದ ಹಿಡಿದು ಪ್ರತಿಯೊಂದು ವಿಷಯನ ತಿಳ್ಕೊಂಡಂತ ಆ ಕಾಲದಲ್ಲಿ ಆತನೊಬ್ಬ ಅತ್ಯುತ್ತಮ ನಟ, ಅತ್ಯುತ್ತಮ ನಿರ್ದೇಶಕ ಕೂಡ. ಅಂತ ಒಬ್ಬ ವ್ಯಕ್ತಿ ಜೊತೆಯಲ್ಲಿ ಸಾಂಗ್ಲಿಯಾನ ಆ ಒಂದು ಇದರಲ್ಲಿ ನಾನೊಂದು ಪಾತ್ರ ಮಾಡಿದೆ. ಅಯ್ಯಪ್ಪ ಎಷ್ಟು ಆಕ್ಟಿವಾಗಿದ್ರು ಅಂತಂದ್ರೆ ಆತನ ಆ- ಆ- ಆಗ ಅವ್ರಿಗೇನಂತ ವಯಸ್ಸಾಗಿತ್ತಿಲ್ಲ, ಆದ್ರೂ ಸಹ ಭಾರಿ ಆಕ್ಟಿವ್ ಆಗಿರ್ತಿದ್ದ ಮನುಷ್ಯ. ಎಲ್ದ್ರ ಜೊತೆನಲ್ಲೂ ಸನ್ನಿವೇಶಗಳನ್ನ ಎಷ್ಟು ನೀಟಾಗಿ ವಿವರಣೆ ಕೊಟ್ಕೊಂಡು ಹೋಗ್ತಿದ್ರು. ಆದ್ರೆ ಅದರಲ್ಲಿ ನಿರ್ದೇಶಕರಲ್ಲ ಅವರು, ಆದರೂ ಅಭಿನಯ ಮಾಡ್ತಿದ್ದಂತ ವ್ಯಕ್ತಿ. ಅಭಿನಯ ಮಾಡ್ತಿದ್ರು ಕೂಡ ನಿರ್ದೇಶಕರ ಜೊತೆಯಲ್ಲಿ ಮಾತುಕತೆ ಆಡಿ ಆ ಪೂರ್ಣ ಮಟ್ಟದ ಒಂದು ವಿವರಣೆ ತಗೊಂಡು ಹೇಗೆ ಆ ದೃಶ್ಯ ಬರಬೇಕು, ಅದನ್ನ ಹೇಗೆ ನೀವು ಸರಿಪಡಿಸ್ಬೇಕು, ಯಾವ ರೀತಿ ಸಿನಿಮಾನಲ್ಲಿ ಕ್ಯಾಮ್ರಾನ ಬಳಸ್ಕೋಬೇಕು ಅನ್ನೋ ಒಂದು ಎಲ್ಲಾ ತರದಲ್ಲೂ ಮಾತಾಡಿ, ನಾವು ಅಲ್ಲೆಲ್ಲ ಹೊರಗಡೆಯಿಂದ ನಿಂತ್ಕೊಂಡು ನೋಡ್ತಿದ್ದಾಗ ಏನಪ್ಪಾ ಅಯ್ಯಪ್ಪ ಈ ಮಟ್ಟದ ವ್ಯಕ್ತಿನ ಅಂತ ಅನಿಸ್ತಿತ್ತು. ಆ ಒಂದು ಗುಣನ ಇದ್ದಂತ ಮನುಷ್ಯ ನಮ್ಮ ದುರಾದೃಷ್ಟ. ಆದ್ರೆ ಆ ಕಾಲ ಮರಣದಿಂದ ತೀರ್ಕೊಂಡ್ಬಿಟ್ರು. ಅವ್ರು ತೀರ್ಕೊಂಡಾಗ ಪ್ರತಿಯೊಂದು ಮಾಧ್ಯಮ ಕೂಡ ಕನ್ನಡ ಸಿನಿಮಾ ಜಗತ್ತಿಗೆ ಇದು ಒಂದು ದೊಡ್ಡ ದುರಂತ, ಇದರಿಂದ ಈ ನಷ್ಟನ ಯಾರು ತುಂಬಕ್ ಸಾಧ್ಯ ಇಲ್ಲ ಅನ್ನೋ ಮಟ್ಟದಲ್ಲಿ ಬರವಣಿಗೆ ಹಾಕಿದ್ರು. ಅದು ನಿಜ ಅನಿಸ್ತು. ಶಂಕರ್ ನಾಗ್ ಅವರ ಜೊತೆ ಸಾಂಗ್ಲಿಯಾನ ಅಷ್ಟೇ ಅಲ್ಲ, CBI ಶಂಕರ್ ಸಹ ಒಂದು ಪಾತ್ರನ ಮಾಡಿದೆ. ಆದ್ರೆ ಈ ಎರಡರಲ್ಲೂ ನಾನು ಅಭಿನಯಿಸಿದ್ರಿಂದ ಅವರು ಸ್ಥಿರವಾಗಿ ನನ್ನ ಮನಸ್ಸಿನಲ್ಲಿ ನಿಂತಿದ್ದಾರೆ. ಆತನಲ್ಲಿದ್ದಂಥ ವಿಶೇಷ ಗುಣ, ಒಂದು ಟೆಕ್ನಿಕಲ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ಆ ಮಾಧ್ಯಮದ ಬಗ್ಗೆ ಅವರಲ್ಲಿದ್ದಂಥ ತಿಳುವಳಿಕೆ ಹೊಸಬರಿಗೆ ಒಂದು ಪಾಠದ ರೀತಿ. ಬಹುಶಃ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ರಾಜ್ಕುಮಾರ್ ಅಂತ ಮೇರು ನಟನು ಕೂಡ ಅವರ ನಿರ್ದೇಶನ ಮಾಡಿದಂತ ಒಬ್ಬ ವ್ಯಕ್ತಿ. ನಟ ಆದ್ರೂ ಕೂಡ ಪ್ರಾರಂಭದಲ್ಲಿ ಕನ್ನಡಕ್ಕೆ ಬಂದಾಗ ಒಂದಾನೊಂದು ಕಾಲದ ಚಿತ್ರದಲ್ಲಿ ಅವರು ಸಿಲ್ವರ್ ಅವಾರ್ಡ್ ಅನ್ನ, ಅಂದ್ರೆ ರಾಷ್ಟ್ರಪತಿ ಅವರಿಂದ ಅವಾರ್ಡ್ ಅನ್ನು ತಗೊಂಡಂತ ವ್ಯಕ್ತಿ. ಅದರಲ್ಲಿ ಒಂದು ದೃಶ್ಯ ಬರುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ಬೀಳುವಂಥದ್ದು, ಮೆಟ್ಟಿಲಲ್ಲಿ ಉಳ್ಕೊಂಡು ಬಂದು ಕೆಳಗೆ ಬೀಳ್ತಾನೆ ಮನುಷ್ಯ. ಅದನ್ನ ನಂಬೋದಕ್ಕೆ ಸಾಧ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಗ್ರಾಫಿಕ್ಸ್ ಅನ್ನೋದು ಸಾಕಷ್ಟು ಬಂದಿರೋದ್ರಿಂದ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ಅದನ್ನ ತೆಗೆದಂತ ಕಾಲದಲ್ಲಿ ಗ್ರಾಫಿಕ್ಸ್ ಅನ್ನೋದು ಇನ್ನೂ ಅಷ್ಟು ಹೆಚ್ಚಿಗೆ ಪ್ರಚಾರಕ್ಕೆ ಬಂದಿತ್ತಿಲ್ಲ. ನಿಜವಾಗಲೂ ಮನುಷ್ಯ ಮೇಲಿನ ಮಹಡಿಯಿಂದ ಕೆಳಗಡೆಗೆ ಬಿದ್ದಂಥದ್ದು ಆ ಒಂದೇ ಒಂದು ದೃಶ್ಯ ಸಾಕಾಗಿತ್ತು. ಆತನ ಒಂದು ಅಭಿನಯಕ್ಕೆ ಎಷ್ಟು ಮಟ್ಟಿಗೆ ಕೊಡುಗೆ, ಎಷ್ಟು ನಿಷ್ಠೆ, ಏನೇ ತೊಂದರೆ ಆದ್ರೂ ಮಾಡ್ಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಇತ್ತು ಅನ್ನೋದಕ್ಕೆ ಅದೊಂದು ನಿದರ್ಶನ. ನಮ್ಮ ಕನ್ನಡದಲ್ಲಿ ಇಬ್ಬರು ಅಣ್ಣ ತಮ್ಮಂದ್ರು, ಶಂಕರ್ ನಾಗ್ ಮತ್ತು ಅನಂತ್ ನಾಗ್. ಈಗ ಶಂಕರ್ ನಾಗ್ ಬಗ್ಗೆ ಈಗಾಗಲೇ ನಾನು ನಿಮ್ಗೆ ಹೇಳಿದೆ. ಅನಂತ್ ನಾಗು ತದ್ವಿರುದ್ಧ. ಅಂದ್ರೆ ಅಭಿನಯದಲ್ಲಿ ನನ್ನ ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ಬಹಳ ಸಹಜ ನಟ ಅಂತಂದ್ರೆ ಆ ಅವರು. ಆದ್ರೆ ಇಲ್ಲಿ ಅವರು ಬೇರೆ ತರದ ಯಾವುದೇ ವಿಷಯಕ್ಕೆ ಅವರು ಬಂದು ಸೇರೋದು, ಅದು ಇದು ಮಾತಾಡೋದಿಲ್ಲ. ಸನ್ನಿವೇಶ ಬಂತ ನೇರಕ್ಕೆ ಬರ್ತಿದ್ರು, ಅಷ್ಟೇ ಸಹಜವಾಗಿ ಅಭಿನಯಿಸ್ಬಿಟ್ಟು ಮತ್ತೆ ಎಲ್ಲೋ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತುಕೊಂಡ್ಬಿಡ್ತಿದ್ರು. ಅದೇನೇನು ಶಂಕರ್ನಾಗ್ ಹಾಗಲ್ಲ, ಎಲ್ಲೋ ಒಂದ್ ಕಡೆ ಕೂತ್ಕೊಳ್ಳೋ ಸ್ವಭಾವ ಅವ್ರಿಗಿತ್ತಿಲ್ಲ. ಎಲ್ಲದ್ರ ಜೊತೆಲಿ ಬೆರೆತು ಆ ವಿಷಯ ಮಾತಾಡುವಂಥದ್ದು. ಇವರು ತದ್ವಿರುದ್ಧ. ಯಾವುದೇ ಅವರ ಅಭಿನಯದ ವಿಷಯ ಏನಿದೆ, ಆ ಮಾತುಕತೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಿದ್ ಬಿಟ್ರೆ ಬೇರೆ ಏನೂ ಮನುಷ್ಯ ಮಾತಾಡ್ತಿರ್ಲಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಹೋಗ್ಬಿಟ್ಟು ಪೇಪರ್ ನೋಡ್ತಾ ಕೂತ್ಕೊಂಡ್ಬಿಡೋದು. ಅಷ್ಟ್ರ ಮಟ್ಟಿಗೆ ಏನ್ ಹೇಳ್ತೀವಿ ನಾವು, ಒಂಥರ ರಿಸರ್ವ್ ಮೈಂಡೆಡ್ ಪರ್ಸನ್ ಅಂತ ಹೇಳ್ತೀವಲ್ಲ, ಆ ತರದ ವ್ಯಕ್ತಿ. ಆದ್ರೆ ಒಂದು ವಿಶೇಷ ಗುಣ ಏನು ಅಂದ್ರೆ ಬಹಳ ಸಹಜವಾದ ನ್ಯಾಚುರಲ್ ಆಕ್ಟ್ ಅಂತ ಏನ್ ಹೇಳ್ತೀವಿ, ಆತರ ಸಹಜ ಅಭಿನಯದಲ್ಲಿ ಎತ್ತಿದ ಕೈ ಮನುಷ್ಯ. ಪ್ರತಿಯೊಂದು ವಿಷಯನೂ, ಪ್ರತಿಯೊಂದು ಸನ್ನಿವೇಶನೂ ಸಾಕಷ್ಟು ಸಹಜತೆಯಿಂದ ಅಭಿನಯಿಸ್ತಿದ್ರು. ಅದನ್ನ ನಾವು ನೋಡಿದಾಗ ನಮ್ಗೆಲ್ಲೋ ಒಂಥರ ಒಬ್ಬ ಮೇಷ್ಟ್ರು ಮುಂದೆ ನಿಂತ್ಕೊಂಡು ಪಾಠ ಮಾಡ್ತಿದ್ದಾರೆ ಅಂತ ಅನಿಸ್ತಿತ್ತು. ಅದು ನನ್ನ ಅನಿಸಿಕೆ ಪ್ರಕಾರ. ನಾನು ಅವ್ರ ಜೊತೆಯಲ್ಲಿ ಒಂದೆರಡು ಸಿನಿಮಾ ಮಾಡಿದ್ದೀನಿ. ಮಾಡಿದಾಗೆಲ್ಲಾನು ಕೂಡ ಯಪ್ಪ ಆತನ ಸಹಜವಾಗಿ ಮಾತಾಡೋ ರೀತಿ, ಯಾವುದೇ ಒಂದು ಆಡಂಬರವಿಲ್ಲ. ಏನು ಈಗ ಬೇರೆಯವರೆಲ್ಲ ಬಂದ ತಕ್ಷಣ ಅವರಿಗೆ ತಲೆ ಟಚ್ ಮಾಡು, ಹಾಗೆ ಹೀಗೆ ಏನೇನೋ ಮಾಡು ಅಸ್ಟೆಂಟ್ಗಳು ಏನಿಲ್ಲ. ಅವರೇ ಕೈನಲ್ಲಿ ಈಗ ಅನ್ಕೊಂಡು ಸ್ಟ್ರೈಟ್ ಅವೇ ಕ್ಯಾಮ್ರಾ ಮುಂದೆ ನಿಂತು ಒಂದೇ ಟೇಕಲ್ಲಿ ಇನ್ನೊಂದು ಟೇಕ್ ಅನ್ನೋ ಪ್ರಶ್ನೆನೇ ಇಲ್ಲ. ಇನ್ನೊಂದು ಟೇಕ್ ಬರ್ಬೇಕಾದ್ರೆ ಸಹನಟನಿಂದ ಏನಾದ್ರು ತಪ್ಪಾಗಿರ್ಬೇಕು, ಆಗ ಮಾತ್ರ ಇನ್ನೊಂದು ಟೇಕು. ಇಲ್ಲ ಅಂದ್ರೆ ಒಂದೇ ಒಂದು ಟೇಕ್ ನಲ್ಲಿ ಎಲ್ಲ ಮುಗಿಸ್ತಿದ್ದಂತ ನಟ. ಸರ್, ಚಿತ್ರರಂಗದ ಸೂಪರ್ ಸ್ಟಾರ್ ಹಾ, ಉಪೇಂದ್ರ ಸರ್ ಜೊತೆ ತಾವು ಅಭಿನಯ ಮಾಡಿದ್ದೀರಾ, ನಿಜ. ಅದರ ಅನುಭವ ಸರ್? ಸೂಪರ್ ಸ್ಟಾರ್ ಆ ಹೆಸರೇ ಹೇಳುತ್ತೆ, ಅದು ನಮ್ಮ ಅವರಿಗೆ ಎಷ್ಟು ಮಟ್ಟಿಗೆ ಅದು ಸಲ್ಲುತ್ತೆ ಅಂತ. ಆ ಹೆಸರು ಸಲ್ಲೋದೆ ಅವರಿಗೆ. ಆ ಚಿತ್ರದ ಟೈಟಲ್ ಕಾರ್ಡ್ ಹೇಳುತ್ತೆ ಅದು ಸೂಪರ್ ಸ್ಟಾರ್ ಅಂತ. ಅವ್ರ ಜೊತೆನಲ್ಲಿ ನಾನು ಅಭಿನಯಿಸಿದ್ದು ಬಹಳ ವಿಶೇಷವಾದ ಅನುಭವನೇ ನನಗೆ ಕೊಡ್ತು. ಅಯ್ಯಪ್ಪ, ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಅವ್ರದ್ದು ವಿಶೇಷವಾದ ಯೋಚನೆ ಲಹರಿ, ಆ ನಿರ್ದೇಶನದ ಶೈಲಿ, ಕಥೆಯನ್ನು ತಗೊಂಡೋಗುವಂತ ಒಂದು ಶೈಲಿ, ಅವರ ಒಂದು ಏನ್ ಹೇಳ್ತೀವಿ ಅವರ ಗ್ರಹಿಕೆ,
ಆ ರಂಗದಲ್ಲಿ ಅವರ ಒಂದು ಏನು ಹೇಳಬೇಕು ಅನ್ನೋ ಹೇಳೋ ಶೈಲಿ ಇದು ಬಹಳ ಬೇರೆಯವರಿಗೆ ಹೋಲಿಕೆ ಮಾಡಿದಾಗ ಬಹಳ ವಿಶೇಷ ಅನ್ಸುತ್ತೆ. ಮನುಷ್ಯನ ಯೋಚನಾ ಶಕ್ತಿ, ಯೋಚನಾ ಲಹರಿನೇ ಬೇರೆ ತರದಲ್ಲಿದೆ. ಅದನ್ನ ಸಾಮಾನ್ಯ ವ್ಯಕ್ತಿಗಳು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅರ್ಥ ಮಾಡ್ಕೊಂಡಾಗ ಈತ ಸ್ವಲ್ಪ ಬುದ್ಧಿವಂತಲ್ಲ, ಸ್ವಲ್ಪ ಜಾಸ್ತಿ ಬುದ್ಧಿವಂತರು ಅಂತ ಅನ್ಸುತ್ತೆ. ಹಾಗಾಗಿ ಅವ್ರ ಜೊತೆನಲ್ಲಿ ಅಭಿನಯಿಸಿದಾಗ ನನಗೆ ಭಾರಿ ಬೇರೆ ಬೇರೆ ತರದ ಅನುಭವ ಆಯ್ತು. ನಾನೊಬ್ಬ ಸಾಮಾನ್ಯ ಕಲಾವಿದ ಅಷ್ಟೇ, ನಾನೇನು ಅಷ್ಟೊಂದು ಮೇಲ್ಮಟ್ಟಕ್ಕೂ ಬಂದಿಲ್ಲ, ಜನಗಳ ಪರಿಚಿತನೂ ಅಲ್ಲ, ಒಂದು ಸಣ್ಣ ಕಲಾವಿದ. ಆಕಸ್ಮಿಕವಾಗಿ ಅವ್ರ ಜೊತೆನಲ್ಲಿ ಅಭಿನಯಿಸುವಂತ ಒಂದು ಅವಕಾಶ ಸಿಕ್ತು. ಏನೋ ಅಭಿನಯಿಸಿದಾಗ ನಂದೇ ಆದ ಒಂದು ಅನುಭವ ಅವರಿಂದ ಪಡೆದೆ. ಸೂಪರ್ ಸ್ಟಾರ್ ಸಿನಿಮಾ ಆದ್ಮೇಲೆ ಉಪೇಂದ್ರ ಅವರ ಜೊತೆ ಅಭಿನಯಿಸಿದಾಗ ಆದಂತ ಅನುಭವ. ಅದಾದ್ಮೇಲೆ ಈ ರಂಗ SSLC ಅಂತ ಹೇಳ್ಬಿಟ್ಟು ಸುದೀಪ್ ಅವ್ರ ಜೊತೆ ನಾನೊಬ್ಬ ಮೇಷ್ಟ್ರಾಗಿ ಅಭಿನಯಿಸಿದೆ. ಸೊ ನನ್ನ ಜೊತೆನಲ್ಲೂ ಹಿರಿಯ ಕಲಾವಿದರೆಲ್ಲ ಇದ್ರು. ಆಕಸ್ಮಿಕವಾಗಿ ಅದು ಚಿಕ್ಕಮಗಳೂರು, ಆ ಅಲ್ಲಿ ಬೆಟ್ಟಗಳ ಸಾಲಲ್ಲಿ ಆ ತೋಟಗಳ ಮಧ್ಯೆ ನಡೆದಂತ ಒಂದು ವಿಶೇಷವಾದ ಸನ್ನಿವೇಶಗಳು ತುಂಬಾ ಚೆನ್ನಾಗಿತ್ತು, ಒಳ್ಳೆ ಅನುಭವ ಆಯಿತು. ಸುದೀಪ್ ಅವರ ಬಗ್ಗೆ ಹೇಳೋದಾದ್ರೆ ಭಾರಿ ಬುದ್ಧಿವಂತ ನಟ, ಬುದ್ಧಿವಂತ ನಿರ್ದೇಶಕ, ಅಲ್ಲದೆ ಅಭಿನಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ನೈಜತೆಗೆ ಆದಷ್ಟು ಹೆಚ್ಚು ಒತ್ತು ಕೊಟ್ಟು ಅಭಿನಯಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಮೇಲಾಗಿ ತಮಗ್ ಗೊತ್ತೇ ಇರ್ಬೋದು, ತೆಲುಗು ಈಗ ಸಿನಿಮಾನಲ್ಲಿ ಅದ್ಭುತವಾದ ನಟನೆ ಮಾಡಿದ್ರು, ಹಿಂದಿನಲ್ಲೂ ಸಹ ಅಭಿನಯಿಸಿದ್ದಾರೆ. ಕನ್ನಡಕ್ಕೆ ಒಬ್ಬ ಉತ್ತಮ ನಿರ್ದೇಶಕ ಹಾಗೂ ಉತ್ತಮ ಕಲಾವಿದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಟಿವಿ ಸೀರಿಯಲ್ಗೆ ಬಂದಾಗ, ನಾನು ಟಿವಿ ಸೀರಿಯಲ್ನಲ್ಲಿ ಸುಮಾರು ವರ್ಷಗಳು ಅಭಿನಯಿಸ್ತಾ ಬಂದೆ. ಅದರ ಮಧ್ಯೆ ಸಿನಿಮಾ ಕಡೆ ಹೆಚ್ಚಿಗೆ ಹೋಗ್ಲಿಲ್ಲ. ಆ ಕಾರಣ ನನ್ನದೇ ಆದ ಒಂದು ಸೀಮಿತ ಇತ್ತು. ಹಾಗಾಗಿ ನಾನು ಪೂರ್ಣ ಮಟ್ಟದಲ್ಲಿ ಟಿವಿ ಸೀರಿಯಲ್ನಲ್ಲೇನೆ ಆಕ್ಟ್ ಮಾಡ್ತಾ ಉಳ್ಕೊಂಡೆ. ಅಂತ ಒಂದು ಟೈಮ್ನಲ್ಲಿ ಸುಮಾರು ಸೀರಿಯಲ್ಗಳು ನಾನು ಮಾಡಿದ್ದೀನಿ. ಆದ್ರೆ ಒಂದು ಸೀರಿಯಲ್ ಮಾತ್ರ ಯಾವ ಕಾರಣಕ್ಕೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಅದು ಸಂಕ್ರಾಂತಿ. ಉದಯ ಟಿವಿನಲ್ಲಿ ಹೆಸರು ಮಾಡಿದಂತ ಸೀರಿಯಲ್ ಅಂತಂದ್ರೆ ನಾಗಾಭರಣವರ ನಿರ್ದೇಶನದ ಸಂಕ್ರಾಂತಿ. ಅದು 500 ಎಪಿಸೋಡ್ಗಳವರೆಗೂ ಆ ಕಾಲದಲ್ಲೇನೆ ಹೆಸರು ಮಾಡಿತ್ತು. ಅದರಲ್ಲಿ ನಾನು MLA ಕ್ಯಾರೆಕ್ಟರ್ ಆಗಿ ತಮ್ಮೇಗೌಡ ಅನ್ನೋ ಒಂದು ಪಾತ್ರ ನಾನು ನಿರ್ವಹಿಸಿದ್ದೆ. ಬಹಳ ಮೆಚ್ಚುಗೆ ಗಳಿಸಿದಂತ ಪಾತ್ರ. ಯಾವ ಮಟ್ಟಕ್ಕೆ ಅಂತಂದ್ರೆ ಹೊರಗಡೆ ರಸ್ತೆನಲ್ಲಿ ನನ್ನ ನೋಡಿದಂತವ್ರು ಕೆಲವರು ತಮ್ಮೇಗೌಡ್ರೆ ಅಂತ ಕರಿತಿದ್ರು. ನನ್ನ ಹೆಸರು ಗೋವಿಂದರಾಜ್ ಆದ್ರೂ ಕೂಡ ತಮ್ಮೇಗೌಡ ಅಂತ ಕರೆದ್ರೆ ನಾನು ಹಿಂದೆ ನೋಡ್ತಿದ್ದೆ. ಆ ಮಟ್ಟಕ್ಕೆ ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತಂತ ಪಾತ್ರ. ಇನ್ನು ನಾಗಾಭರಣ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳ ನೈಜತೆಯಿಂದ ಯಾವುದೇ ಒಂದು ಸನ್ನಿವೇಶನ ಬಹಳ ನೈಜತೆಯಿಂದ ಚಿತ್ರೀಕರಿಸುವಂತ ಒಬ್ಬ ಜಾಣ ನಿರ್ದೇಶಕ. ಬಹುಶಃ ಆ ಮಾಧ್ಯಮದಲ್ಲಿ ಬಂದಿದ್ದವ್ರಿಗೆ ಅರ್ಥ ಆಗುತ್ತೆ. ಅದರಲ್ಲಿ ನಿಮಗೆ ಗೊತ್ತೇ ಇದೆ, ಏನು ಸಜೆಷನ್ ಶಾಟ್ ಅಂತೆ, ಮತ್ತೆ ಕ್ಲೋಸ್ ಅಪ್ ಅಂತೆ, ಮಿಡ್ ಅಂತೆ, ವೈಡ್ ಅಂತೆ, ಈ ತರ ಏನೇನೋ ಇದೆ. ಅದರಲ್ಲಿ ಅವರು ಸಾಮಾನ್ಯವಾಗಿ ಬೇರೆಯವರೆಲ್ಲ ಕ್ಯಾಮ್ರಾನ್ ಬದಲಾಯಿಸ್ಕೊಂಡು, ಆರ್ಟಿಸ್ಟ್ ಬದಲಾಯಿಸ್ಕೊಂಡು ಈ ಎಲ್ಲಾ ಶಾಟ್ಸ್ ತೆಗೆಯುವಂಥದ್ದು ನಾನು ಕಂಡ ಹಾಗೆ. ಆದ್ರೆ ನಾಗಾಭಣ್ಣವರಲ್ಲಿ ಒಂದು ವಿಶೇಷ ಗುಣ ಏನಿತ್ತು ಅಂದ್ರೆ ಟ್ರ್ಯಾಲಿ ಹಾಕ್ಬಿಟ್ಟು ಇದು ಎಲ್ಲಾ ತರದ ಶಾಟ್ಗಳನ್ನ ತೆಗಿತಿದ್ರು. ಒಂದು ಸಾರಿ ಅವರು ಒಂದು ಕಂಪೋಸ್ ಮಾಡ್ತಾರೆ ಅಂತಂದ್ರೆ ಸಾಕಷ್ಟು ಲೆಂತಿ ಶಾಟ್ ಅನ್ನು ಇಟ್ಕೊಂಡು ಮುಗಿಸ್ತಿದ್ರು. ನಮ್ಗೆಲ್ಲೋ ಒಂದ್ ಕಡೆ ನಾಟಕದ ಒಂದು ದೃಶ್ಯನ ಅಭಿನಯಿಸ್ತಿದ್ದೀವಿ ಅಂತ ಅನಿಸ್ತಿತ್ತು. ಬೇರೆಯವರು ಏನ್ ಮಾಡ್ತಾರೆ, ಒಂದು 5-6 ಸಾಲುಗಳಿರುವಂತ ಮಾತುಗಳಿದ್ರೆ ಅದನ್ನ 2-3 ಸಾರಿ ಭಾಗ ಮಾಡಿಬಿಟ್ಟು ತೆಗೆಸುವಂತದ್ದಿದೆ. ಒಂದು ಮಿಡ್ ಶಾಟ್ ಅಂತಾರೆ, ಒಂದು ಸೈಡ್, ಒಂದು ಇನ್ನೊಂದು, ಹೀಗೆ ಕಾಂಬಿನೇಷನ್ ಅಲ್ಲಿ ತೆಗಿತೀನಿ ಅಂತ. ಬಟ್ ಇವರಿಗಲ್ಲ, ಒಂದೇ ದೃಶ್ಯನ ಸುಮಾರು 5-6-10 ನಿಮಿಷಗಳವರೆಗೂ ಒಂದು ದೃಶ್ಯನ ತೆಗೆಯುವಂತ ಜಾಣತನ ಇತ್ತು. ಹಾಗಾಗಿ ಅವರಲ್ಲಿ ಹೊಸಬರು ಈ ಮಾಧ್ಯಮದ ಏನಿದೆ, ನಾವು ಕ್ಯಾಮ್ರಾನಲ್ಲಿ ಬಳಸೋ ರೀತಿ ನೀತಿಗಳನ್ನ ಕಲಿಬೇಕು ಅಂತಂದ್ರೆ, ನಿರ್ದೇಶನದ ಒಂದು ವಿಶೇಷತೆಯನ್ನ ಕಲಿಬೇಕು ಅಂತಂದ್ರೆ ನಾಗಾಭರಣ ಅವರಲ್ಲಿ ದುಡಿದ್ರೆ ಖಂಡಿತವಾಗ್ಲೂ ಎಲ್ಲಾ ಪಾಠ ಕಲ್ತಾಗೆ. ಗಿರೀಶ್ ಕಾಸರವಳ್ಳಿ ಅವರು ತಮಗೆ ಗೊತ್ತೇ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದಂತಹ ವ್ಯಕ್ತಿ. ಕನ್ನಡದ ಸಿನಿಮಾಗಳಲ್ಲಿ ವಿಶೇಷವಾದ ಶೈಲಿನಿಂದ ಪರಿಚಯ ಮಾಡಿದಂಥವ್ರು. ಹಲವಾರು ಬಾರಿ ರಾಷ್ಟ್ರ ಪ್ರಶಸ್ತಿನ ಗಳಿಸಿದಂತಹ ವ್ಯಕ್ತಿ. ಪ್ರಥಮ ಬಾರಿಗೆ SL ಭೈರಪ್ಪನವರ ಒಂದು ಕೃತಿ ಗೃಹಭಂಗನ ನಮ್ಮ ಟಿವಿಗೋಸ್ಕರ ಅವರು ಟಿವಿ ಸೀರಿಯಲ್ ಆಗಿ ಮಾಡಿದ್ರು. ಅದು ಭಾರಿ ಹೆಸರು ಗಳಿಸ್ತಾ ಇತ್ತು. ಅತಿ ನೈಜತೆಗೆ ಅವಕಾಶ ಕೊಡುವಂತ ನಿರ್ದೇಶಕರು ಅವರು. ಜೊತೆಗೆ SL ಭೈರಪ್ಪನವರ ಕೃತಿಗಳು ಸಾಕಷ್ಟಿದಾವೆ. ಅದು ಯಾರು ಕೇಳಿದ್ರು ಅವ್ರು ಯಾರಿಗೂ ಕೊಡದೇ ಇದ್ದಂಥವ್ರು ಇವರು ಗಿರೀಶ್ ಕಾಸರವಳ್ಳಿ ಅವರು ನಿರ್ದೇಶನ ಮಾಡ್ತಾರೆ ಅಂದ ತಕ್ಷಣ ಒಪ್ಕೊಂಡು ಕೊಟ್ರಂತೆ. ಅಷ್ಟೇ ಅಚ್ಚುಕಟ್ಟಾಗಿ ಅವರು ಏನು ಕೃತಿನಲ್ಲಿ ಬರೆದಿದ್ದಾರೆ, ವಿವರಣೆ ಪ್ರತಿಯೊಂದನ್ನು ನಾಜೂಕಾಗಿ ಅಚ್ಚುಕಟ್ಟಾಗಿ ಆ ಚಿತ್ರೀಕರಿಸಿ ಜನಗಳ ಮೆಚ್ಚುಗೆ ಗಳಿಸ್ತಂಥದ್ದು. ನನಗೆ ಒಂದು ಅವಕಾಶ ಸಿಕ್ತು. 1-2 ಬಾರಿ ಫೋನ್ ಮಾಡಿದಾಗ ಆಕಸ್ಮಿಕ ನಾನು ಬೇರೆ ಬೇರೆ ಆ ಸಮಯದಲ್ಲಿ
ಬೇರೆ ಸೀರಿಯಲ್ಗಳು ಮಾಡ್ತಿದ್ದಾಗ ಸಮಯ ಅಭಾವವಾಗಿ ಮಿಸ್ ಆಯ್ತು, ಬೇಸರಿಕೆನೂ ಆಯ್ತು. ಕೊನೆಗಂತೂ ಒಂದು ಅವಕಾಶ ಸಿಕ್ತು, ಹೋಗಿದ್ದೆ. ಪುಣ್ಯಾತ್ಮ. ನೀವು ಒಂದು ಸಣ್ಣ ಉದಾಹರಣೆಯಿಂದ ಹೇಳ್ತೇನೆ. ಈ ನರ್ಸರಿ ಸ್ಕೂಲ್ನಲ್ಲಿರುವಂತ ಮಕ್ಕಳಿಗೆ ಹೇಗೆ ಮೇಷ್ಟ್ರುಗಳು ಸಾವಧಾನದಿಂದ ಆ ಬೆಂತಟ್ಟಿ ಪ್ರೀತಿ ವಾತ್ಸಲ್ಯದಿಂದ ಹೇಳ್ತಾರೋ ಹಾಗೆ ಸನ್ನಿವೇಶನ ವಿವರಣೆ ಮಾಡಿ, ಯಾವುದೇ ಒಂದು ಅಹಂ ಇಲ್ಲದಂತೆ ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ನಮ್ಮ ಮನಸ್ಸಿನಲ್ಲಿ ಹೇಗೆ ಆ ಸನ್ನಿವೇಶ ಬರಬೇಕು, ಹೇಗೆ ಹೇಳಬೇಕು ಅಂತ ಅಷ್ಟು ಚೆನ್ನಾಗಿ ಆ ವಿಷಯನ ನಮಗೆ ಮನದಟ್ಟಾಗೋ ರೀತಿ ಹೇಳ್ತಿದ್ರು. ಇದೆಲ್ಲ ಆದಮೇಲೆ ಮುಗಿದ ಮೇಲೆ ಅಷ್ಟೇ ಖುಷಿಯಿಂದ ಬೆಂತಿಡ್ತಿದ್ರು. ಮೇಲಾಗಿ ನಾಳೆ ಬರಬೇಕು, ನಾಳಿದ್ದು ಬರಬೇಕು ಅನ್ನೋದ್ರಲ್ಲಿ ನಮ್ಮ ಅನುಕೂಲತೆಗಳು ಹೇಗಿದೆ, ನೀವು ಸರಿ, ನಿಮ್ಮ ಅನುಕೂಲತೆ ಹೇಗಿದೆಯೋ ಹಾಗೆ ನಾನು ಸನ್ನಿವೇಶಕ್ಕೆ ನಿಮ್ಮನ್ನು ಅಳವಡಿಸ್ಕೊಳ್ತೀನಿ ಅಂತ ಆ ರೀತಿ ಕೇಳುವಂಥವ್ರು. ನಾವೊಬ್ಬ ಸಾಮಾನ್ಯ ಕಲಾವಿದರು, ನಮಗೆಲ್ಲ ಬೇರೆಯವ್ರ ಕಡೆ ಹೋದಾಗ ಅನುಭವ ಆಗಿದೆ. ನಾಳೆ ಅವ್ರನ್ನ ಬರೋಕೆ ಹೇಳ್ಬಿಡ್ರಿ, ಈ ಆಯ್ತು ಅಂತ ಕಳಿಸ್ರಿ, ಹೀಗೆ ಹೇಳ್ತಿದ್ರು. ಆದ್ರೆ ಈ ಪುಣ್ಯಾತ್ಮ ಆಗಲ್ಲ, ಕರೆದು ನಮ್ಮ ಪ್ರೀತಿಯಿಂದ ಮಾತಾಡಿಸಿ, ನಾಳೆ ನಿಮ್ಮ ಪರಿಸ್ಥಿತಿ ಹೇಗಿದೆ, ನೀವು ಆರಾಮಿದ್ರೆ ನಾಳೆ ಬರ್ಲಿಕ್ಕೆ ಆಗುತ್ತಾ ಅಂತ ಕೇಳಿಕೊಂಡು ನಮಗೆ ಟೈಮ್ನ ಶೂಟ್ ಮಾಡ್ತಿದ್ರು. ಇದು ನಾನು ಅವರಲ್ಲಿ ಕಂಡಂತ ವಿಶೇಷ ಗುಣ. ಅದು ಅಲ್ಲದೆ ಎಷ್ಟರ ಮಟ್ಟಿಗೆ ಪ್ರೀತಿ ವಾತ್ಸಲ್ಯ ಇತ್ತು ಮನುಷ್ಯನಲ್ಲಿ ಅಂದ್ರೆ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿರೋ ಒಬ್ಬ ನಿರ್ದೇಶಕರಲ್ಲಿ 1% ಅಹಂ ಆಗಲಿ, ನಾನು ರಾಷ್ಟ್ರ ಪ್ರಶಸ್ತಿ ಗಳಿಸಿರೋ ವ್ಯಕ್ತಿ ಅಂತಾಗಲಿ ಎಲ್ಲಿ ತೋರಿಸ್ಕೊಳ್ದೆ ಒಬ್ಬ ಸಾಮಾನ್ಯ ವ್ಯಕ್ತಿಗಿಂತ ತೀರಾ ಕೆಳಮಟ್ಟದಲ್ಲಿ ನಮ್ಮ ಜೊತೆಯಲ್ಲಿ ಬೆರೀತಿದ್ರು. ಅದು ಎಂದಿಗೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ. ಇನ್ನು TN ಸೀತಾರಾಮ್ ಅವರ ಬಗ್ಗೆ ಹೇಳಬೇಕು ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ. ಅವರ ಸೀರಿಯಲ್ಗಳು ಹೆಚ್ಚಿಗೆ ರಾಜಕೀಯ ಹಾಗೂ ಕಾನೂನಿನ ಹಿನ್ನೆಲೆಯಲ್ಲಿ ಬಂದಂತ ಕಥೆಗಳೇ ಹೆಚ್ಚು. ಅದನ್ನ ನೋಡೋಂಥವ್ರು ಕೂಡ ಅದೇ ವರ್ಗ. ಅಂತಂದ್ರೆ ಈ ಲಾಯರ್ಸು ಅಥವಾ ಈ ಲೆವೆಲ್ ಅಫಿಷಿಯಲ್ಸು, ಇವರು TN ಸೀತಾರಾಮ್ ಅವರ ಸೀರಿಯಲ್ ನೋಡೋದ್ರಲ್ಲಿ ತಿಗೈ. ಅವರ ಒಂದು ಸೀರಿಯಲ್ಗಳಲ್ಲಿ ಹೆಚ್ಚು ಕಮ್ಮಿ ಸುಮಾರು ಸೀರಿಯಲ್ಗಳಲ್ಲಿ ನಾನು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅವ್ರದ್ದೇ ಆದ ಒಂದು ವಿಶೇಷವಾದ ಶೈಲಿ ಇದೆ. ಏನು, ನಾವು ಅವರ ಮಾತುಗಳಿಗೆ, ಅವರ ಬರವಣಿಗೆನಲ್ಲಿ ಏನಿದೆ ಆ ಮಾತುಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಿದ್ರು. ಮಾತು ಅರ್ಥಗರ್ಭಿತವಾಗಿ ಹೇಳಿದ್ರೆ ಸಾಕು, ಅವರಿಗೆ ಅಭಿನಯಿಸಬೇಡಿ ಅಂತಾರೆ. ಕೈ ಕಾಲ ಆಡಿಸೋದು ಅದಕ್ಕೆ ಇಷ್ಟ ಇಲ್ಲ. ಕುಳಿತಿದ ಕಡೆ ನೇರಿಕೆ ನೋಡ್ತಾ ನೀವು ನನ್ನ ಮಾತುಗಳನ್ನ ಅರ್ಥಪೂರ್ಣವಾಗಿ ಹೇಳಬೇಕು ಅಂತ ಹೇಳೋರು. ಅಷ್ಟಕ್ಕೆ ಅವರು ಖುಷಿ ಪಡ್ತಿದ್ರು. ನಾವೇನಾದ್ರೂ ಸ್ವಲ್ಪ ಅಭಿನಯ ಅಂದ್ರೆ, ಈಗ ಬೇರೆ ಕಡೆ ಹೋಗಿರ್ತೀವಿ, ಅಲ್ಲಿ ಕೈ ಕಾಲು ಹಾಡಿಸ್ಕೊಂಡು ಏನೋ ಒಂದು ಅಭಿನಯ ಮಾಡೋ ರೀತಿ ಮಾತಾಡಬೇಕು ಅನ್ನೋ ಒಂದು ಅಭ್ಯಾಸ ಆಗಿರುತ್ತೆ. ಎರಡನೇ ದಿವಸ ಇಲ್ಲಿ ಬಂದಾಗ ಆ ಅಭ್ಯಾಸ ಇಲ್ಲಿ ಮುಂದುವರಿಯುತ್ತೆ. ಆಗ ಅವ್ರು ಹೇಳ್ತಾರೆ, ಇಲ್ಲ ನೀವು ಕೈಗಳು ಆಡಿಸ್ಬೇಡಿ, ಸುಮ್ಮನೆ ಮಾತಾಡಿ ಅಂತ. ಇದು ಇಲ್ಲಿಂದ ಮುಗಿಸ್ಕೊಂಡು ಬೇರೆಯವ್ರ ಹತ್ರ ಹೋದಾಗ ಅವ್ರು ಹೇಳ್ತಿದ್ರು, ಏನು ಅಭಿನಯಿಸ್ತಾ ಇಲ್ಲ, ಸುಮ್ಮನೆ ಮಾತಾಡ್ತಿದ್ದೀರಲ್ಲ, ಬೇಡ ನೀವು ಅಭಿನಯಿಸ್ಬೇಕು ಅಂತ. ಈ ಒಂದು ವ್ಯತ್ಯಾಸ ಕಾಣಿಸ್ತಿತ್ತು. ಆದ್ರೆ ಮನುಷ್ಯ ಅವ್ರು ಮಾಡಿದಂತ ಪ್ರತಿ ಸೀರಿಯಲ್ಲು ತೀರ ಮೇಲ್ವರ್ಗ ಅಂದ್ರೆ ಕಲಿತ ವ್ಯಕ್ತಿಗಳು, ಇವರಲ್ಲಿ ಅದು ಭಾರಿ ಹೆಸರು ಗಳಿಸಿತ್ತು. ಇದು ನನಗೆ ಆದಂತ ಒಂದು ಅನುಭವ. ನಾನು ಒಮ್ಮೆ ದುಬೈಗೆ ಹೋಗ್ಬೇಕು ಅಂತ ಹೊರಟಿದ್ದಾಗ ಏರ್ಪೋರ್ಟ್ ಅಲ್ಲಿ ಆಗ TN ಸೀತಾರಾಮ್ ಅವರ ಸೀರಿಯಲ್ ನಾನು ಅಭಿನಯಿಸ್ತಿದ್ದೆ. ನೋಡ್ಬಿಟ್ಟು ಎಲ್ಲರೂ ಮಾತಾಡಿಸ್ಬಿಟ್ಟು ಮಾತಿನ ಮಧ್ಯೆ ನನ್ನ ಲಗೇಜ್ ಎಲ್ಲೋ ಬೇರೆ ಕಡೆ ಹೊರಟೋಗಿತ್ತು. ಅವರು ನನ್ನ ಜೊತೆಲಿ ಮಾತಾಡ್ತಾ ಲಗೇಜಿನ ಮೇಲೆ ಹಾಕೋ ಸ್ಲಿಪ್ಪನ್ನು ಇನ್ನೇನೋ ಹಾಕಿ ಹೊರಟೋಗಿತ್ತು. ಆ ಮಟ್ಟಕ್ಕೆ ಪ್ರಚಾರದಲ್ಲಿತ್ತು. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೂ ಅಷ್ಟೇನೆ, ಚೆಕ್ಕಿಂಗ್ ಮಾಡುವಂತ ಸಮಯದಲ್ಲಿ ಪುಣ್ಯಾತ್ಮ ಯಾರೊಬ್ರು ಚೆಕ್ಕಿಂಗ್ ಇನ್ಸ್ಪೆಕ್ಟ್ರು ಬಂದ್ರು. ಅವರು, ಇಲ್ಲ ಸರ್ ಇದೇನೋ ನಿಮ್ಮ TV ಒಂದು ತಗೊಂಡ್ ಬರ್ತಿದ್ದೆ, ಇದಕ್ಕೆ ಟ್ಯಾಕ್ಸ್ ಹಾಕ್ಬೇಕು ಅಂತಂದ್ರು. ಅವಾಗ ನಾನು ಸರಿಯಪ್ಪ ಅಂದೆ. ಅಷ್ಟರಲ್ಲಿ ಇನ್ನೊಬ್ಬ ಆಫೀಸರ್ ಬಂದು, ಇಲ್ಲ ನೀವು ಹೋಗಿ ಸರ್ ಅಂತ ಹೇಳಿ ಫ್ರೀ ಆಗಿಬಿಟ್ರು. ಅಂದ್ರೆ TN ಸೀತಾರಾಮ್ ಅವರ ಸೀರಿಯಲ್ ಯಾವ ಮಟ್ಟದಲ್ಲಿ ಪ್ರಚಾರದಲ್ಲಿತ್ತು ಅನ್ನೋದಕ್ಕೆ ಇದು ನನ್ನ ವೈಯಕ್ತಿಕವಾದ ಅನುಭವದಿಂದ ಹೇಳ್ತೇನೆ. ಅವರ ಸೀರಿಯಲ್ಸ್ ಅಂದ್ರೆ ಐ ಲೆವೆಲ್, ಹೈಲಿ ಕ್ವಾಲಿಫೈಡ್ ಪೀಪಲ್. ಈ ಗುಂಪಲ್ಲಿ ಅವರ ಸೀರಿಯಲ್ಗಳು ಹೆಸರು ಮಾಡ್ತು. ಹೆಚ್ಚಿಗೆ ಅವ್ರದ್ದೆಲ್ಲ ಕೋರ್ಟಿನ ಹಿನ್ನೆಲೆ ಅಥವಾ ರಾಜಕೀಯದ ಹಿನ್ನೆಲೆ, ಈ ಎರಡು ಹಿನ್ನೆಲೆಯಲ್ಲಿ ಬಂದಂತ ಸೀರಿಯಲ್ಸ್ ಅಚ್ಚುಕಟ್ಟಾಗಿ ಬಂದ್ರು, ಜನಗಳ ಮನಸ್ಸಿಗೆ ನಾಟ್ತು. ಜೊತೆಗೆ ಕೋರ್ಟಿನ ವ್ಯವಹಾರ ಹೇಗಿರುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇನ್ನು ವೃತ್ತಿ ರಂಗಭೂಮಿಯಲ್ಲಿ ಹೆಸರು ಮಾಡಿದಂತ ಮಹಾನ್ ನಟ ಅಂತಂತಂದ್ರೆ ಮಾಸ್ಟರ್ ಹಿರಣ್ಣಯ್ಯನವರು. ಹಿರಣ್ಣಯ್ಯನವರ ದೇಶದ ಪುತ್ರ ಮಾಸ್ಟರ್ ಹಿರಣ್ಣಯ್ಯ. ಹಿರಣ್ಣಯ್ಯನವ್ರ ಕಾಲಮಾನ ಬಹಳ ಹಿಂದಾಯ್ತು. ಆದರೆ ಮಾಸ್ಟರ್ ಹಿರಣ್ಣಯ್ಯನವರು ಅವರದೇ ಆದ ಶೈಲಿನಲ್ಲಿ ನಾಟಕಗಳನ್ನು ಅಭಿನಯಿಸಿ, ರಾಜಕೀಯದ ವಿಡಂಬನೆಯಿಂದ ಹಿನ್ನೆಲೆಯಲ್ಲಿ ಲಂಚಾವತಾರ ಇರ್ಬೋದು, ಹೀಗೆ ಸುಮಾರು ನಾಟಕಗಳನ್ನ ಅವರು ಹೆಸರು ಮಾಡಿ ಅದರಲ್ಲೇ ದೊಡ್ಡ ನಟರಂತ ಹೆಸರು ಗಳಿಸಿದ್ರು. ಕೆಲವು ಸಿನಿಮಾಗಳು ಸಹ ಮಾಡಿದ್ರು. ಅಂಥವ್ರು ಸೀರಿಯಲ್ನಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ನಾನು ಅಭಿನಯ ಮಾಡೋಂಥ ಒಂದು ಅವಕಾಶ ಸಿಕ್ತು. ರಾಮದಾಸ್ ನಾಯ್ಡು ಅಂತಂತ ಹೇಳಿಬಿಟ್ಟು ಅವರು ನಿರ್ಮಾಪಕರು ಹಾಗೂ ನಿರ್ದೇಶಕರು. ಅವರು ಮಾಡಿದಂಥ ಒಂದು 2-3 ಸೀರಿಯಲ್ನಲ್ಲಿ ನಮ್ಮ
ಮಾಸ್ಟರ್ ಹಿರಣ್ಣಯ್ಯನವರು ಮುಖ್ಯ ಪಾತ್ರ ವಹಿಸಿದ್ರು. ಅವರಿಗೆ ನಾನು ಅಸಿಸ್ಟೆಂಟ್ ಆಗಿ ಜೊತೆಯಲ್ಲಿ ಅಭಿನಯಿಸಿದಂತ ಒಂದು ಅನುಭವ. ಏನು ಮಾಸ್ಟರ್ ಹಿರಣ್ಣಯ್ಯನವರ ಒಂದು ವಿಶೇಷತೆ, ಮಾಸ್ಟರ್ ಹಿರಣ್ಣಯ್ಯನವರ ಭಾಷಣಗಳು ನೀವು ಕೇಳಿದ್ರೆ, ಅವರ ನಾಟಕಗಳು ನೀವು ನೋಡಿದ್ರೆ, ಅವರದೇ ಆದ ಒಂದು ವಿಭಿನ್ನ ಶೈಲಿನಲ್ಲಿ ಮಾತುಗಾರಿಕೆ ಇರ್ತಿತ್ತು. ಆದ್ರೆ ಆ ಮಾತುಗಾರಿಕೆನ ಕೆಲವರು ಹಾಗೆ ಮಾತಾಡಿ ಅಂತವರು ಕೆಲವರು ಇರ್ತಿದ್ರು, ಇನ್ ಕೆಲವರು ಬದಲಾಯಿಸಬೇಕು ಅನ್ನೋರು ಇದ್ರು. ಆದ್ರೆ ಏನೇ ಇರ್ಲಿ, ಆದ್ರೆ ವ್ಯಕ್ತಿ ಆ ಸನ್ನಿವೇಶದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಜೊತೆನಲ್ಲಿ ಬೆರಿತಿದ್ರು ಅಂತಂದ್ರೆ, ಆ ಒಂದು ಸನ್ನಿವೇಶ ಮುಗಿದು ಹೊರಗಡೆ ಬಂದು ಕಾಫಿ ಟೀ ಸಮಯದಲ್ಲಿ ಕುಳಿತುಕೊಂಡಾಗ ಆ ಯಪ್ಪ ಅವರದಲ್ಲಿ ಹೇಳಬೇಕಂದ್ರೆ ಆತ್ಮಂತರ ಕನ್ನಡದ ಯಾವುದೇ ವಿಷಯ ನೀವು ಕೇಳಿ, ಯಾವುದೇ ಒಂದು ನಿಘಂಟು ಅಂತ ಹೇಳ್ಬೋದು, ಕನ್ನಡದ ಮಹಾ ನಿಘಂಟಿನ ತರ ವ್ಯಕ್ತಿ. ಎಲ್ಲಾ ತರದ ವಿಷಯಗಳು ತಿಳ್ಕೊಂಡಿದ್ದ ಮನುಷ್ಯ, ಯಾವುದೇ ಕೇಳಿದ್ರು ಅದು ದೀರ್ಘವಾಗಿ ಉತ್ತರ ಕೊಡುವಂತ ಆ, ಅನುಭವ, ಆ ಒಂದು ಅನುಭವ ಅವರಲ್ಲಿತ್ತು. ಅದನ್ನು ನಮಗೆ ಬಹಳ ಮೆಚ್ಚುಗೆ ಗಳಿಸ್ತಿತ್ತು. ನಾವು ಅವ್ರ ಹೊರಗಡೆ ಕುಳಿತಾಗ ಏನಾದ್ರೂ ಒಂದು ವಿಷಯ ಕೇಳ್ತಿದ್ವಿ, ನಾಟಕದ ಬಗ್ಗೆ ಇರ್ಬೋದು, ಬೇರೆ ವಿಷಯಗಳಿರ್ಬೋದು, ಯಾವುದೇ ಕೇಳಿದ್ರು ಕೂಡ ನಿರ್ಘಳವಾಗಿ ಮಾತಾಡುವಂತ ಒಂದು ಆತನ ಸರಸ್ವತಿ ಆ ನಾಲ್ಗಿನಲ್ಲಿ ಕುಣಿತಿದ್ಲು ಅಂತ ಹೇಳ್ಬೋದು. ಅಷ್ಟು ಅಚ್ಚುಕಟ್ಟಾಗಿ ನಿರ್ಘಳವಾಗಿ ಎಷ್ಟು ಧಾರಾಳವಾಗಿ ಸಮಯ ಇಲ್ಲದಂತೆ ಒಂದೇ ಸಮನೆ ಮಾತಾಡುವಂತ ಒಂದು ಮಾತಿನ ಚಾಕಚಕ್ಯತೆ, ಜಾಣ್ಮೆ ಆ ಮನುಷ್ಯನಲ್ಲಿತ್ತು. ಅದನ್ನ ಕಂಡು ತುಂಬಾ ಖುಷಿ ಆಯ್ತು. ಆದ್ರೆ ಇದೇ ವ್ಯಕ್ತಿ ಕೆ ರಾಮಚಂದ್ರ ಅಂತಂತ ಹೇಳಿಬಿಟ್ಟು ಅವರು ಅಷ್ಟೇನೆ ರಾಷ್ಟ್ರ ಪ್ರಶಸ್ತಿ ಗಳಿಸಿದಂತ ಒಬ್ಬ ಕ್ಯಾಮ್ರಾಮ್ಯಾನ್. ಬಹುಶಃ ನೀವು ಕೇಳಿರ್ಬೋದು, ವಂಶವೃಕ್ಷ ಅನ್ನೋ ಒಂದು ಚಿತ್ರಕ್ಕೆ ಅವರೇನೆ ಆ ಕಾಲದಲ್ಲಿ ಆ, ಆ ಫೋಟೋಗ್ರಾಫರ್ ಆಗಿದ್ದಂಥವ್ರು. ಅವರು ಒಂದು ಇಂಗ್ಲಿಶಿನ ಅನುವಾದದ ಒಂದು 40 ನಿಮಿಷಗಳ ಕಾಲದ ಒಂದೇ ಒಂದು ಸಣ್ಣ ಕತೆ ಮಾಡಿದ್ರು. ಆಗ ಈ ನಮ್ಮ ಮಾಸ್ಟರ್ ಹಿರಣ್ಣಯ್ಯನವರೇ ಅದಕ್ಕೆ ಮುಖ್ಯ ಪಾತ್ರಧಾರಿ, ಅವ್ರಿಗೆ ಅಸಿಸ್ಟೆಂಟ್ ಆಗಿ ನಾನು. ಇದು ಎಷ್ಟು ಮಟ್ಟಿಗೆ ಅನುಭವ ಬದಲಾಯಿಸ್ತು ಅಂತಂದ್ರೆ, ಈಗ ಮಾಸ್ಟರ್ ಹಿರಣ್ಣಯ್ಯನವರು ಅವರದೇ ಆದ ಒಂದು ಶೈಲಿನಲ್ಲಿ ಮಾತಾಡೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಅವರ ಶೈಲಿ ಎಷ್ಟರ ಮಟ್ಟಿಗೆ ಅವರ ಮನಸ್ಸಿನಲ್ಲಿ ಕರಗತ ಆಗಿತ್ತು ಅಂದ್ರೆ, ಅದು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟದಲ್ಲಿ ಅವರು ಕರಗತ ಆಗಿತ್ತು. ಅದು ಜನಗಳು ಮೆಚ್ಚುಗೆನೂ ಗಳಿಸಿದ್ರು. ಆದ್ರೆ ಈ ಸೀರಿಯಲ್ನಲ್ಲಿ ಆ ರಾಮಚಂದ್ರ ಅನ್ನೋವರಿಗೆ ಬೇರೆ ಶೈಲಿ ಬೇಕಾಗಿತ್ತು. ಬೇರೆ ಶೈಲಿನ ಅವ್ರು ಬದಲಾಯಿಸ್ಕೋಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು. ಆದ್ರೆ ರಾಮಚಂದ್ರ ಅವರು ಬಹಳ ಸಾವಧಾನವಾಗಿ, ಯಾಕಂದ್ರೆ ದೊಡ್ಡ ನಟ ಆಯ್ತ, ಸುಮ್ಮನೆ ಇದು ಮಾಡಿ ಅದು ಮಾಡಿ ಅಂತ ಹೇಳಿಕ್ಕಲ್ಲ, ಬಹಳ ಬಂದು ಈ ತರ ಸಾರ್ ಬೇರೆ ಬೇಕು, ಆಯ್ತಪ್ಪ ಮಾಡ್ತೀನಿ, ಒಮ್ಮೆ ಇಲ್ಲ ಸರ್ ಇನ್ನೂ ಒಂದು ಸರಿ, ಆಯ್ತಾ ಇಲ್ಲ ಇನ್ನೂ ಒಂದು, ಹೀಗೆ 10ರಿಂದ 11 ಟೇಕ್ ಆಗ್ತಿತ್ತು. 10ರಿಂದ 11 ಟೇಕ್ ಆದರೂ ಕೂಡ ಅಷ್ಟು ದೊಡ್ಡ ನಟ ಮಾಸ್ಟರ್ ಹಿರಣ್ಣಯ್ಯನವರು ಅವರ ಶೈಲಿನಲ್ಲೇ ಕರಗತ ಆಗಿರೋ ಒಬ್ಬ ವ್ಯಕ್ತಿ ಒಟ್ಟಾರೆ ಬದಲಾವಣೆ ಶೈಲಿನಲ್ಲಿ ಮಾತಾಡುವಂಥದ್ದನ್ನ ರೂಢಿಸಿದ್ರು ಕೆ ರಾಮಚಂದ್ರ ಅವರು. ಆ ಸಮಯದಲ್ಲಿ ಮುಗಿದ ಮೇಲೆ ಏನಪ್ಪಾ ಓಕೆ ಆಯ್ತು, ಹಬ್ಬ ಅಂತೂ ಓಕೆ ಆಯ್ತಪ್ಪ ಶಾರ್ಟ್, ಅಷ್ಟರ ಮಟ್ಟಿಗೆ ಕೋಆಪರೇಟ್ ಮಾಡಿದ್ರು. ಅಂತ ಸಹಕಾರನ ಆ ಒಂದು ದೊಡ್ಡ ನಟ ಇವರು ಹೇಳಿದ್ದನ್ನ ಕೇಳಿ ನಮ್ಮ ಜೊತೆನಲ್ಲೂ ಬೆರೆತು 10ರಿಂದ 11 ಶಾಟ್ ಆದವರೆಗೂ ಏನೂ ಬೇಸರಿಕೆ ಮಾಡಿಕೊಳ್ಳದೆ ಡೈರೆಕ್ಟರ್ ಅನಿಸಿಕೆಗಳಿಗೆ ಪೂರಕವಾಗಿ ಮಾತನ್ನ ಹೇಳಿ ಒಪ್ಪಿಗೆ ಅನ್ನೋವರೆಗೂ ಅದನ್ನ ಮಾಡಿ ತೋರಿಸ್ತಿದ್ರು. ಆ ತಾಳ್ಮೆ ಇದೆಯಲ್ಲ, ಅದನ್ನ ನಾವು ಕಲಿಬೇಕು. ಎಷ್ಟೋ ಸಾರಿ 1-2 ಟೇಕ್ ಅಂದ ತಕ್ಷಣ ಬೇಸರಿಕೆ ಮಾಡ್ತಾರೆ. ಆತನು ಆ ಮಟ್ಟದ ವ್ಯಕ್ತಿ 10ರಿಂದ 11 ಆದ್ರೂ ಬೇಸರಿಕೆ ತೋರಿಸ್ಕೊಂಡಿಲ್ಲ. ಆ ಪಾಠ ನಮಗೂ ಬೇಕು. ಎಲ್ಲೇ ಹೋದ್ರು ನಾವು ಒಂದಲ್ಲ, 4 ಅಲ್ಲ, 5 ಆದ್ರೂ ಕೂಡ ನಿರ್ದೇಶಕರ ಒಪ್ಪಿಗೆ ಆಗೋವರೆಗೂ ಮಾತಾಡೋದನ್ನ, ಅಭಿನಯಿಸೋದನ್ನ ನಾವು ರೂಢಿಸ್ಕೋಬೇಕು. ನಾನು ಮಾಡಿದ್ದೆ ಸರಿ, ನಾನಿನ್ ಮಾಡೋಕ್ಕಾಗಲ್ಲ, ಇದು ಬೇಕಾದಷ್ಟು ಜನಗಳಲ್ಲಿದೆ, ಇದು ಇರಬಾರದು, ಅವರಂತೆ ನಾವು ಆಗ್ಬೇಕು ಅಂತ ನನಗೆ ಅನಿಸ್ತು ಅವತ್ತು. ಇದಲ್ಲದೆ ಇತರೆ ಕೆಲವರು ಹೀರೋ ಆಗಿ ಈಗ ಆ ಸಹ ಕಲಾವಿದರಾಗಿ ಪೋಷಕ ನಟರಾಗಿ ಅಭಿನಯಿಸ್ತಾ ಇರುವಂತ ಶ್ರೀನಾಥ್ ಅವರು, ಜಯ ಜಗದೀಶ್, ಮುಖ್ಯಮಂತ್ರಿ ಚಂದ್ರು, ಇವರುಗಳ ಜೊತೆಯಲ್ಲಿ ಸಿನಿಮಾನಲ್ಲಿ ಅಭಿನಯಿಸೋದ್ರ ಜೊತೆಗೆ ಸೀರಿಯಲ್ನಲ್ಲೂ ಸಹ ಅಭಿನಯಿಸಿದ ಒಂದು ತೃಪ್ತಿ ಇದೆ. ಅಷ್ಟೇ ಅಲ್ಲ, ಅವರು ಸಮಾನಾಂತರ ವ್ಯಕ್ತಿಗಳು, ಸುಮಾರು ಜನಗಳ ಜೊತೆಯಲ್ಲಿ, ಕಲಾವಿದರ ಜೊತೆ, ಹಿರಿಯ ಕಲಾವಿದರ ಜೊತೆಯಲ್ಲಿ ಅಭಿನಯಿಸಿದ ಒಂದು ಸಂತೃಪ್ತಿ ನನಗಿದೆ. ಈಗ ನಾನು ಈ ಸೀರಿಯಲ್ಗಳ ಒಂದು ಕೆಲವು ಹೆಸರುಗಳನ್ನು ಮಾತ್ರ ಹೇಳ್ತೇನೆ, ಯಾಕೆಂದ್ರೆ ಎಲ್ಲಾ ಹೆಸರುಗಳು ನನ್ನ ನೆನಪಿನಲ್ಲಿಲ್ಲ, ಬರೆದಿಟ್ಕೊಂಡಿಲ್ಲ. ಕೆಲವು ಈ ಸನ್ನಿವೇಶಕ್ಕೋಸ್ಕರ ನೆನಪು ಮಾಡ್ಕೊಂಡಿರೋಂಥ ಒಂದು ಕೆಲವು ಹೆಸರುಗಳನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಾರಂಭದ DD1 ನಲ್ಲಿ ನಾನು ಅಭಿನಯಿಸಿದಂಥದ್ದು ಮೊದಲನೇದು ಕೇಳಿದಿರಾ, ಇದು 1985ರಲ್ಲಿ. ಅಲ್ಲಿಂದ ನನ್ನ ಟಿವಿ ಸೀರಿಯಲಿನ ಅಭಿನಯ ಶುರುವಾಯಿತು. ಎಲ್ಲಿವರೆಗೂ ಈಗಾಗಲೇ ನಿಮ್ಗೆ ತಿಳಿಸಿದ ಹಾಗೆ ಕರೋನಾ ಬರೋವರೆಗೂ ಸತತವಾಗಿ ಒಂದು ಸೀಸನ್ ಅಲ್ಲಿ 5-6 ಸೀರಿಯಲ್ಗಳು ಸಹ ನಾನು ಮಾಡ್ತಿದ್ದೆ. ಕಾಲಕ್ರಮೇಣ ಅಂದ್ರೆ ಈ ಕರೋನಾ ಬಂದ ಮೇಲೆ ಶೈಲಿ, ಕತೆ ಎಲ್ಲ ತರದಲ್ಲೂ ಬದಲಾವಣೆ ಆಗಿರೋದ್ರಿಂದ ನಮ್ಮ ತರ ಹಿರಿಯ ನಟರು ಆದಷ್ಟು ಜನ ವಿಶ್ರಾಂತಿನಲ್ಲಿದ್ದಾರೆ. ಕಾರಣ ಈಗಿನ ಕತೆ, ಈಗಿನ ಶೈಲಿ,
ಈಗಿನ ರೀತಿ ನೀತಿ ಬದಲಾವಣೆ ಆಗಿರೋದ್ರಿಂದ ನಮ್ಮಂತ ಹಿರಿಯ ಕಲಾವಿದರು ಬಹಳಷ್ಟು ಜನ ಮನೆಯಲ್ಲಿ ವಿಶ್ರಾಂತಿ ಪಡೀತಿದ್ದಾರೆ. ಇನ್ನು ನಾನು ಸೀರಿಯಲ್ಗಳ ಹೆಸರು ಹೇಳಬೇಕು ಅಂದ್ರೆ ಪುಣ್ಯ, ಜನನಿ, ಪುನರ್ಜನ್ಮ, ಬದುಕು, ನಾಲ್ಕು ತಂತಿ, ಸನಿದಪ, ಉತ್ತರಾಯಣ, ಸುಕನ್ಯಾ, ಅಪ್ಪ, ಮಹಾಮಾಯಿ, ಪ್ರೀತಿ, ಪ್ರೇಮ, ವನಿತಾ, ಜೋಕಾಲಿ, ಸರ್ವಮಂಗಳ, ಜೊತೆಯಲ್ಲಿ ಸುಮಾರು ಒಂದು 50-60 ಮೆಗಾ ಸೀರಿಯಲ್ಗಳಲ್ಲಿ ನಾನು ಅಭಿನಯಿಸಿದ್ದೀನಿ. ಸುಮಾರು 3,000ಕ್ಕಿಂತ ಹೆಚ್ಚಿಗೆ ಎಪಿಸೋಡ್ಗಳಲ್ಲಿ ಅಭಿನಯಿಸಿದಂತ ಒಂದು ತೃಪ್ತಿ ನನಗಿದೆ. ಹಾಗಾಗಿ ಇನ್ನು ಇದ್ರ ಜೊತೆಗೆ ನಾನು ಕಾರ್ಖಾನೆಯಲ್ಲಿ ಒಂದು ವಿಭಾಗದ ಮುಖ್ಯಾಧಿಕಾರಿಯಾಗಿದ್ದೆ. 2000ನಲ್ಲಿ ಸ್ವಯಂ ನಿವೃತ್ತಿ ಪಡೆದ ಮೇಲೆ ಪೂರ್ಣ ಮಟ್ಟದಲ್ಲಿ ಇದಕ್ಕೆ ನಾನು ತೊಡಗಿಸ್ಕೊಂಡೆ. ಇದು ಅಲ್ಲದೆ ನನ್ನ ಬೇರೆ ಥರದ್ದು ಏನಿತ್ತು ನನ್ನ ಆಕ್ಟಿವಿಟೀಸ್ ಅಂದ್ರೆ, ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕನ್ನಡದಲ್ಲಿ ನಿರೂಪಣೆಯನ್ನು ಸಹ ಮಾಡಿದ್ದೇನೆ. ಅಲ್ಲದೆ ನಾಟಕೋತ್ಸವಗಳಲ್ಲಿ ತೀರ್ಪುಗಾರನಾಗಿ ಹೋಗಿ ತೀರ್ಪುಗಳನ್ನು ಸಹ ಕೊಟ್ಟಿದ್ದೀನಿ. ಇದು ನನ್ನ ಒಂದು ಉಪಕಸಬು ಅಂತ ಹೇಳ್ಬೋದು. ಮೂಲ ಕಸಬು, ಮೂಲ ಊಟ, HMT ವಾಚ್ ಫ್ಯಾಕ್ಟರಿ ಗಡಿಯಾರ ಕಾರ್ಖಾನೆ ದುಡಿಮೆ. ಅದಲ್ಲದೆ ಇದು ಏನು ಹೇಳ್ತೀವಿ ಊಟದ ಮಧ್ಯೆ ಇದ್ದಂತ ಒಂದು ಪ್ರವೃತ್ತಿ ಸರ್. ವೃತ್ತಿ, ಅದನ್ನ ಬೆಳೆಸ್ಕೊಂಡು ಬಂದೆ. ಇಲ್ಲಿವರೆಗೂ ಏನೋ ಎಲ್ಲರ ಜೊತೆ ದೊಡ್ಡ ದೊಡ್ಡ ನಟರು, ವಿದ್ಯಾವಂತ ಬುದ್ಧಿವಂತ ನಟರ ಜೊತೆಯಲ್ಲಿ ಅಭಿನಯಿಸಿದಂತ ಒಂದು ಸಂತೃಪ್ತಿ ನನಗಿದೆ. ಅದ್ರ ಜೊತೆಗೆ ನಿಮ್ಮಂತ ಅಭಿಮಾನಿಗಳು ಕಂಡು ಮಾತಾಡಿಸಿದಾಗ ಅದಕ್ಕಿಂತ ಮಿಗಿಲಾದ ಖುಷಿ ಬೇರೊಂದಿಲ್ಲ. ಆದ್ರೆ ನಾನು ಅಭಿನಯಿಸಿದಂಥದ್ದು ಸಿನಿಮಾಗಳಲ್ಲಿ ಹೆಚ್ಚು ಪಾತ್ರಗಳು ಲಾಯರು, ಜಡ್ಜು, ಪ್ರಿನ್ಸಿಪಾಲು, ಪೊಲೀಸ್ ಕಮಿಷನರು, ಕೆಲವು ಸಾರಿ ಪೋಷಕ ನಟನಾಗಿ ಅಭಿನಯಿಸಿದ್ದೇನೆ. ಹಾಗಾಗಿ ನಾನು ವೃತ್ತಿಯಲ್ಲಿ ಒಂದು ಕಾರ್ಖಾನೆಯಲ್ಲಿ ತಾಂತ್ರಿಕ ವ್ಯಕ್ತಿಯಾಗಿ ಒಂದು ವಿಭಾಗದ ಮುಖ್ಯಸ್ಥರಾಗಿದ್ದರೂ ಸಹ ಪ್ರವೃತ್ತಿಯಲ್ಲಿ ಲಾಯರ್ ಆದೆ, ಜಡ್ಜ್ ಆದೆ, ಮೇಸ್ಟರ್ ಆದೆ, ಪ್ರಿನ್ಸಿಪಾಲ್ ಆದೆ, ಹಾಗೂ ಪೊಲೀಸ್ ಕಮಿಷನರ್ ಆದೆ. ಇಷ್ಟೆಲ್ಲ ಬೇರೆ ಬೇರೆ ತರದ ಒಂದು ಅಭಿನಯದಲ್ಲಿ ಮಾಡಿ ಏನೋ ಒಂದು ಸಂತೃಪ್ತಿ. ಇಷ್ಟೇ ಅಲ್ಲ, ಪೋಷಕ ನಟನಾಗಿ ಬೇರೆ ಬೇರೆ ಪಾತ್ರಗಳನ್ನು ಹಳೋದು, ನಗೋದು, ನಗಿಸೋದು, ಹೊಡೆದಾಟ, ಬಡಿದಾಟ ಎಲ್ಲಾ ತರದ ಒಂದು ಅಭಿನಯಿಸಿ ನನ್ನದೇ ಆದ ಒಂದು ಕೊಡುಗೆ, ಅಲ್ಪ ಕೊಡುಗೆಯಿಂದ ಈ ಕನ್ನಡದ ಕಲೆಗೆ ಕೊಟ್ಟಿದ್ದೀನಿ ಅನ್ನೋ ಒಂದು ಸಂತೃಪ್ತಿ ಮೇಲಾಗಿ ನನಗೆ ನನ್ನ ಸಂತೋಷ, ತೃಪ್ತಿ ಇದೆ. ಈಗ ನಾನು ನಿಮ್ಗೆ ಈಗಾಗಲೇ ನಾವು ಅಭಿನಯಿಸಿದಂತ ಸುಮಾರು ನಾಟಕಗಳ ಹೆಸರುಗಳನ್ನ ಹೇಳಿದ್ದೇನೆ. ಆ ನಾಟಕಗಳಲ್ಲಿ 90 ಭಾಗ ಒಂದಲ್ಲ ಒಂದು ರೀತಿಯ ಬಹುಮಾನ ಗಳಿಸಿರುವಂಥದ್ದೇ. ಅದರಲ್ಲಿ ತಲೆಮಾರುಗಳು ಅನ್ನುವಂಥ ಒಂದು ನಾಟಕ ಕಾರ್ಮಿಕ ರಂಗೋತ್ಸವದಲ್ಲಿ ನಾವು ಪ್ರದರ್ಶನ ಕೊಟ್ಟಾಗ ಅದಕ್ಕೆ ಉತ್ತಮ ಬಹುಮಾನ ಬಂತು. ಹೆಸರಿಸಿದಂತ ನಾಟಕಗಳ ಇದರಲ್ಲಿ ತಲೆಮಾರುಗಳು ಅನ್ನುವಂಥ ಒಂದು ನಾಟಕ ಸುಮಾರು ಅದು 3 ಗಂಟೆಗಳ ನಾಟಕ, ದೊಡ್ಡ ಒಂದು ಕಾದಂಬರಿ ತರ ಇತ್ತು. ಅದನ್ನ ನಾನು 90 ನಿಮಿಷಗಳಿಗೆ ಇಳಿಸಿ ಆ ನಾಟಕನ ಕಾರ್ಮಿಕ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡಿದ್ವಿ. ಕಾರ್ಮಿಕ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡಿದಾಗ ಅದು ತೀರ್ಪುಗಾರರ ಮೆಚ್ಚುಗೆ ಗಳಿಸಿ ನನಗೆ ಬಹುಮಾನ ಬಂತು. ಅದು ಒಬ್ಬ ವೃತ್ತಿ ಕಲಾವಿದೆಯ ಹಿನ್ನೆಲೆಯ ಒಂದು ಕಥೆ ಆಗಿದ್ದರಿಂದ ಅದು ಮನಮುಟ್ಟುವಂತ ಕತೆ. ಹಾಗಾಗಿ ಆ ನಾಟಕಕ್ಕೆ ಬಹುಮಾನ ಬಂದಾಗ ನನಗೆ ವಾರ್ತಾ ವಿಭಾಗದವರಿಂದ ಈ ನಮ್ಮ ಚಿತ್ರನಟ ಲೋಕೇಶ್ ಅವರ ತಂದೆ ನಾಯ್ಡು ಅವರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಆ ನಾಟಕನ ಅಭಿನಯಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ಅಭಿನಯಿಸಿದ ಮೇಲೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಹೊರಗಡೆಯೂ ಸಹ ಈ ನಾಟಕ ತಗೊಂಡೋಗಿ ನೀವು ಅಭಿನಯಿಸಬಹುದಂತ ನನಗೆ ಅವಕಾಶ ಕೊಟ್ಟರು. ಆಗ ಕಾಸರಗೋಡುನಲ್ಲಿ 3 ಬಾರಿ ಮತ್ತು ಈ ಮ್ಯಾಂಗ್ಳೂರ್ನಲ್ಲಿ ಹಾಗೂ KGF ನಲ್ಲಿ ಹಾಗೂ ಇತರೆ ಭಾಗದಲ್ಲಿ ಸುಮಾರು 10 ಪ್ರದರ್ಶನಗಳನ್ನ ಆ ನಾಟಕ ಮಾಡಿದೆ. ಇದು ಈ ತಂಡ ಬಂದು ನಮ್ಮ HMT ಕೈಗಡಿಯಾರ ಕಾರ್ಖಾನೆ ಲಲಿತ ಕಲಾ ಸಂಘದ ಕಲಾವಿದರಿಂದ ಅಭಿನಯಿಸಿದಂಥದ್ದು. ನಾನು ಅದರ ನಿರ್ದೇಶನ, ರಂಗಸಜ್ಜಿಕೆ ಹಾಗೂ ಬೆಳಕಿನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಅದನ್ನ ಜೋಪಾಲಿಸಲು ಸಹ ಮಾಡಿದ್ವಿ. ಇದ್ರ ಜೊತೆಯಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಒಂದು ನಾಟಕ, ಬಹಳ ಉತ್ತಮವಾದ ನಾಟಕ. ಅದು BV ಕಾರಂತರ ಶ್ರೀಮತಿಯವರು ಕನ್ನಡಕ್ಕೆ ಮರಾಠಿ ನಾಟಕನ ಕನ್ನಡಕ್ಕೆ ಅನುವಾದ ಮಾಡಿದ್ದು. ಅದು ನಮ್ಮ ಈ ಇಂಡಸ್ಟ್ರೀಸ್ ಕಾಂಪಿಟೇಷನ್ ಅಲ್ಲಿ ಪ್ರಥಮ ಬಹುಮಾನ ಕಳಿಸಿದಂತ ನಾಟಕ. ಅದನ್ನ ಉಡುಪಿ ರಂಗಮಂದಿರದಲ್ಲಿ ಹೋಗಿ ಅಭಿನಯಿಸಿದಾಗ ನನಗೆ 6 ಬಹುಮಾನಗಳು ಬಂತು. ಅದರಲ್ಲಿ ಉತ್ತಮ ನಟ, ಉತ್ತಮ
ನಾಟಕ, ಉತ್ತಮ ನಿರ್ದೇಶನ, ಉತ್ತಮ ಅಭಿನಯಕ್ಕಾಗಿ ಅದರಲ್ಲಿದ್ದಂಥ 6 ಜನದಲ್ಲಿ 5 ಜನಕ್ಕೆ ಬಹುಮಾನ ಬಂತು. ಅದೊಂದು ಭಾರಿ ವಿಶೇಷವಾದ್ದು. ಅದು ಹೆಚ್ಚಿಗೆ ಮಾನ್ಯತೆ ಗಳಿಸಿದಂಥ ಒಂದು ನಾಟಕ. ಇದಲ್ಲದೆ ನಮ್ಮ ಕಾರ್ಖಾನೆ ಕಲಾವಿದರಿಂದಲೇ ಕೂಡಿಕೊಂಡು ಸುಮಾರು 59 ಜನಗಳನ್ನ ಸೇರಿಸಿ ಪರಿವಾರದ ಸಮೇತ ಕಾಶ್ಮೀರದ ಶ್ರೀನಗರದಲ್ಲಿ 1979ರಲ್ಲಿ ಒಂದು ಅಲ್ಲಿ ರಂಜನೀಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಅಂದ್ರೆ ನಾಟಕ ಅಲ್ಲ, ತುಣುಕುಗಳು, ಅಂದ್ರೆ ಏನ್ ಹೇಳ್ತೀವಿ ಸ್ಕಿಟ್ ಅಂತ ಹೇಳ್ತೀವಲ್ಲ, ಅದು ಹಾಸ್ಯ ಪ್ರಸಂಗಗಳು, ಆಗ ಸಂಗೀತ, ಈ ತರದ್ದು. ಕಾರಣ ಶ್ರೀನಗರದಲ್ಲಿ ಅವರದೇ ಆದ ಭಾಷೆ ಇರೋದ್ರಿಂದ ಕನ್ನಡ ಆ ಜನಕ್ಕೆ ಅರ್ಥ ಆಗಲ್ಲ. ಆದ್ರೂ ನಾವೇನ್ ಮಾಡಿದ್ವಿ, ಈ ಒಂದು ಸ್ಕಿಟ್ ಅನ್ನೋಂಥದ್ದನ್ನ ಮೂಕು ನಾಟಕ ಅಂತ ಏನ್ ಹೇಳ್ತೀವಿ, ಮೂಕು ಚಿತ್ರಗಳಂತ, ಆ ತರದ ಒಂದು ಪ್ರದರ್ಶನ ಮಾಡ್ಲಿಕ್ಕೆ 60 ಜನನ ನಮ್ಮ ಬ್ಯಾಂಗ್ಳೂರಿನಿಂದ, ಆಗ ಬೆಂಗಳೂರಿಂದ ಡೆಲ್ಲಿಗೆ ಡೈರೆಕ್ಟ್ ಟ್ರೈನ್ ಇತ್ತಿಲ್ಲ, ಮಡ್ರಾಸ್ ಹೋಗಿ ಮಡ್ರಾಸ್ನಿಂದ ಹೋಗ್ಬೇಕಿತ್ತು. ಭಾರಿ ಶ್ರಮದಿಂದ ನಾವು ಇಲ್ಲಿಂದ ಮಡ್ರಾಸಿಂದ ಡೆಲ್ಲಿನಲ್ಲಿ ಟ್ರೈನ್ ಮಿಸ್ ಆಗಿ ಅಲ್ಲಿಂದ ಮತ್ತೆ ಜಮ್ಮುಗೆ ವಿಶೇಷವಾದ ವ್ಯವಸ್ಥೆ ಮಾಡಿಕೊಂಡು ಜಮ್ಮುಗೆ ಹೋಗಿ ಜಮ್ಮುವಿಂದ 12 ಗಂಟೆಗಳ ಕಾಲ ಹಿಮಾಲಯ ಪರ್ವತದಲ್ಲಿ ಜರ್ನಿ ಮಾಡಿದಂಥದ್ದು ಭಾರಿ ವಿಶೇಷ. ಅದು ಅಲ್ಲಿ ಹೋಗಿ ಶ್ರೀನಗರದಲ್ಲಿ ಕಾರ್ಯಕ್ರಮ ಕೂಡ ಮಾಡ್ಕೊಂಡು ಬಂದಂಥದ್ದು ನಮ್ಮ ಫೈನ್ ಆರ್ಟ್ ಸೊಸೈಟಿನಲ್ಲಿ ಭಾರಿ ವಿಶೇಷ ಕಾರ್ಯಕ್ರಮ. ನನಗೀಗ 79, ಮುಂದಿನ ಮೇ ತಿಂಗಳಿಂದ ಆಚೆ 80ಕ್ಕೆ ನಾನು ಕಾಲಿಡ್ತಾ ಇದ್ದೀನಿ. ಇದ್ರ ಮಧ್ಯೆ ಒಂದು ವಿಶೇಷವಾದ ಸಂತೋಷದ ಸುದ್ದಿ ಅಂದ್ರೆ, ನನಗೆ 80 ಆಗುತ್ತೆ, ನನ್ನ ವಿವಾಹವಾಗಿ 60 ವರ್ಷಗಳಾಗುತ್ತೆ. ನನಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಮಗಳು. ಮಗಳಿಗೆ ಒಬ್ಬ ಮಗ, ಒಬ್ಬ ಮಗಳು, ಮಗಳಿಗೆ ಇನ್ನೊಂದು ಮಗು. ಅಂದ್ರೆ ನನಗೆ 4ನೇ ತಲೆಯನ್ನ ನೋಡಿದಂತ ಭಾಗ್ಯ ನಂದು. ಇನ್ನು ಒಬ್ಬ ಮಗ ಒಂದು MNC ಕಂಪ್ನಿನಲ್ಲಿ ದೊಡ್ಡ ಉದ್ಯೋಗದಲ್ಲಿದ್ದಾನೆ, ಆತನಿಗೆ ಒಬ್ಬ ಮಗ. ಇನ್ನೊಬ್ಬ ದೊಡ್ಡ ಮಗ, ಆತನು ಸೌತ್ ಇಂಡಿಯಾ ಮಾರ್ಕೆಟಿಂಗ್ ಹೆಡ್ ಆಗಿ ಒಂದು MNC ಗ್ರೂಪ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನಿಗೆ ಒಬ್ಬ ಮಗಳು, ಅವಳು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಉದ್ಯೋಗದಲ್ಲಿದ್ದಾಳೆ. 2ನೇ ಮಗನ ಮಗ, ಅವನು BBA ಕಂಪ್ಲೀಟ್ ಮಾಡಿ ಬಾಂಬೆನಲ್ಲಿ ಅವನು ಒಂದು ಉದ್ಯೋಗದಲ್ಲಿದ್ದಾನೆ. ನನ್ನ ಶ್ರೀಮತಿ ಲಕ್ಷ್ಮೀ ದೇವಿ ಅಂತ, ಹಾಗೆ ನಮ್ಮ ಜೊತೆನಲ್ಲೇನೆ ಕೆಲಸ ಮಾಡ್ತಿದ್ರು. 25 ವರ್ಷಗಳ ಕಾಲ HMT ವಾಚ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿ ಅಲ್ಲಿಂದ ನಿವೃತ್ತಿ ಹೊಂದಿ ಈಗ ಮನೆ ಎಲ್ಲ ಕೆಲಸ ಕಾರ್ಯ ನೋಡಿಕೊಂಡು ಆರೋಗ್ಯವಾಗಿದ್ದಾರೆ. ನಾವೆಲ್ಲರೂ ಆರೋಗ್ಯವಾಗಿ ಖುಷಿಯಿಂದ ಇದ್ದೀವಿ. ಆ ಖುಷಿನ ನಿಮ್ ಜೊತೆಲಿ ಹಂಚ್ಕೊಳ್ಳೋಕೆ ನಾನು ವೈಯಕ್ತಿಕ ವಿಷಯಗಳನ್ನು ಸಹ ಹೇಳಿದ್ದೀನಿ. ನಮಸ್ಕಾರ.